ಪ್ರೀತಿಯ ವೀಕ್ಷಕರೇ, ಪಿಟಿ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಪಿಟಿವಿ ನ್ಯೂಸ್ ಇವತ್ತು ಏನೋ ನಾವು ಸ್ಪೀಡ್ ಜೆಟ್ ವಿತ್ ಪ್ರವೀಣ್ ಅಂತ ಕಾರ್ಯಕ್ರಮ ಮಾಡ್ತಿದ್ವಿ. ಇವತ್ತು ಆ ಕಾರ್ಯಕ್ರಮನ ಮಾಡ್ತಾ ಇಲ್ಲ. ಇವತ್ತು ಕಾರ್ಯಕ್ರಮ ತಡ ಆಗಿದ್ದ ಕಾರಣನೇ ಇವತ್ತು ನಮ್ಮ ಪತ್ರಕರ್ತರ ಒಬ್ಬರ ಮೇಲೆ ಹಲ್ಲೆ ಆಗಿದೆ. ಇವತ್ತು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದಂಥವ್ರು ಯಾರು, ಗೂಂಡಾವರ್ತನೆ ತೋರಿದಂಥವ್ರು ಯಾರು, ಈ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ತಾವು ಕೂಡ ಇದನ್ನು ದಯವಿಟ್ಟು ಆಲಿಸ್ಬೇಕು. ಇಡೀ ರಾಜ್ಯ ನೋಡಬೇಕಾದ ಸುದ್ದಿ. ಪತ್ರಕರ್ತರನ್ನ ಯಾವ ರೀತಿ ಒಂದು ದೌರ್ಜನ್ಯ ಎಸಗ್ತಾ ಇದ್ದಾರೆ ಪತ್ರಕರ್ತರ ಮೇಲೆ ಅನ್ನೋದನ್ನು ತಾವು ನೋಡ್ಬೋದು. ಒಂದು ಒಳ್ಳೆ ಸುದ್ದಿಯನ್ನು ಮಾಡೋಕ್ಕೆ ಹೋದರೆ ಹೇಗೆ ಅಲ್ಲೇಗೆ ಬರ್ತಾರೆ. ಇವತ್ತು ತಾವು ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ, ಎಲ್ಲ ಕಡೆನೂ ಪತ್ರಕರ್ತರು ಮಾರಾಟ ಆಗಿಬಿಟ್ಟಿದ್ದಾರೆ ಅಂತೇಳಿ. ನಾವು ಮಾರಾಟ ಆಗದೆ ಇವತ್ತು ಅವರು ಯಾರು ಒಂದು ಸಮಾಜದ ಘಾತಕರಿದ್ದಾರೆ ಅವರ ವಿರುದ್ಧ ಸುದ್ದಿ ಮಾಡಬೇಕಂತೇಳಿ ಹೋದಂಥ ನಮ್ಮ ಪತ್ರಕರ್ತರು ಇಲ್ಲೇ ಮಹದೇವಪುರ ಕ್ಷೇತ್ರದ ಸೀಗೆಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೆ ದೊಮ್ಮಸಂದ್ರ ಈ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಕೆರೆಯ ಜಾಗ, ಕೆರೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಲಿಟಿಗೇಷನ್ ಲ್ಯಾಂಡ್ಗಳಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಿದ್ದು, ಕಂದಾಯಕ್ಕೆ ಸಂಬಂಧಪಟ್ಟಿದ್ದು, ಪಂಚಾಯತಿ ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೂ ಕೂಡ ಯಾರು ಈ ಬಗ್ಗೆ ಮಾತಾಡ್ತಾ ಇಲ್ಲ, ಧ್ವನಿ ಎತ್ತಾ ಇಲ್ಲ, ನೋಡ್ತಾ ಇಲ್ಲ. ಅಲ್ಲಿ ರಾಮಚಂದ್ರ ಅಲಿಯಾಸ್ ಯೇಸು ಈತ ಪತ್ರಕರ್ತರ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆತನ ಮೊಬೈಲನ್ನು ಕಸ್ಕೊಂಡು ಕ್ಯಾಮ್ರಾ ಲೋಗೋ ಎಲ್ಲವನ್ನ ಕಿತ್ಕೊಂಡು ಇವರನ್ನ ಒಂದು ರೂಮಲ್ಲಿ ಕೂಡಾಕಕ್ಕೆ ಮುಂದಾಗ್ತಾನೆ. ಅಷ್ಟೊತ್ತಿಗೆ ಅವರು ತಳ್ಳಾಡಿ ನೂಕುನುಗ್ಗಲಾಟಗಳಾಗಿದೆ, ಕೈ ಮಿಲಾಯಿಸಿದ್ದಾರೆ, ಹೊಡೆದಿದ್ದಾರೆ. ಇವತ್ತು ಆ ಪತ್ರಕರ್ತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಆತ ಯಾರು ಏನು ಅಂತ ಹೇಳ್ತಾ ಹೋದರೆ ನೀವೇ ಕೂಡ ಬೆಚ್ಚಿಬೀಳ್ತೀರಾ ಯಾರು ಏನು ಅಂತ ಹೇಳ್ತಾ ಹೋಗ್ತಾ ಇದ್ರೆ. ಅವರು ಇದೇ ಸೀಗೆಹಳ್ಳಿ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಮಧು ಅಲಿಯಾಸ್ ವೆಂಕಟೇಶ್ ರವರ ತಮ್ಮ. ಅವರ ಹೆಸರೇ ರಾಮಚಂದ್ರ ಅಲಿಯಾಸ್ ಯೇಸು. ಇವರು ಅಲ್ಲಿಗೆ ಮುಂದಾಗಿರ್ತಕ್ಕಂಥದ್ದು. ಸರ್, ಇವತ್ತು ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ಬೋದು ಪತ್ರಕರ್ತರನ್ನ. ಇವತ್ತು ಆ ಪ್ರಜಾಪ್ರಭುತ್ವದ 4ನೇ ಅಂಗಕ್ಕೆ ರಕ್ಷಣೆ ಇಲ್ಲದೆ ಹೋಗಿದೆ. ಅದು ಒಂದು ನ್ಯಾಯಯುತವಾದಂಥ ಸುದ್ದಿ ಮಾಡಕ್ಕೆ ಹೋಗಿದ್ದಕ್ಕೆ ಇದೆಷ್ಟು ಸರಿ ಸರ್? ಅಣ್ಣ, ಮಾಧ್ಯಮದವರು ಬಂದ್ರಂದ್ರೆ ನಿನಗೆ ಯಾಕೆ ನಡೀತದ ಬಾಡಿ? ನೀನು ಸರಿ ಇದ್ರೆ ನೀನು ಯಾರೇ ಬಂದ್ರೆ ನೀನು ಯಾಕಪ್ಪ ಭಯ ಬೀಳ್ತೀಯಾ? ಹೌದು ಹೌದು, ಭಯ ಯಾಕೆ ಬೀಳ್ಬೇಕು? ಯಾಕೆ ಭಯ ಬೀಳ್ತೀಯ ನೀನು? ಬಂದ್ರಪ್ಪ ಏನೈತೆ, ನಿಮ್ಗೆ ಯಾರೋ ರಾಂಗ್ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ಚೆಕ್ ಮಾಡ್ಕೊಳ್ರಿ, ಶೂಟ್ ಮಾಡ್ಕೊಳ್ರಿ, ಹೋಗ್ರಿ ಅಂತಿದ್ರೆ ಏನಾಗ್ಬಿಡ್ತಾ ಇತ್ತು? ದಂಧೆ ಏನೋ ದಂಧೆ. ಇವನು ಯಾರದು ನಮ್ಮ ರಾಮಚಂದ್ರ ಅಲಿಯಾಸ್ ಯೇಸು. ಒಟ್ಟಾಗಿ ಏನೋ ತಿಂತೀಯ ನೀನು? ಮಾಧ್ಯಮದವ್ರ ಮೇಲೆ ನೀನು ಗೂಂಡಾಗಿರಿ ಮಾಡ್ತೀಯನೋ? ಲೇ 420 ನಮ್ಮ ಚಾನಲ್ ಅವ್ರು ಹೊಡೆಯೋಷ್ಟು ದೊಡ್ಡ ಮನುಷ್ಯ ನೀನು ಆಗಿದೆಯೇನೋ? ನಮ್ಮ ಚಾನಲ್ ಅಲ್ಲ, ಯಾವುದೇ ಮಾಧ್ಯಮ ಹೊಡೆಯೋಷ್ಟು ದೊಡ್ಡ ಮನುಷ್ಯನ ಆಗಿದೆಯಾ ನೀನು? ನಿನಗೇನು ಚಾನಲ್ ಅಂದ್ರೆ ಏನು, ಮಾಧ್ಯಮ ಏನು ತೋರಿಸ್ತೀನಿ, ನಿಮಗೆ ತೋರಿಸ್ತೀನಿ. ಅಣ್ಣ, ಇವನು ಯಾವನೇ ಎದ್ಕೊಂಡು ಬಿಡಬಾರ್ದಣ್ಣ. ಇವನು ಹಿನ್ನೆಲೆ ಯಾರೇ ಇರಲಿ ಬಿಚ್ಚಿ 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 ಡೈಲಿ ಒಂದೇ ಮಾಡ್ಬೇಕಣ್ಣ. ಆಗಲಿ ಸರ್, ಖಂಡಿತವಾಗ್ಲು. ಅಷ್ಟೇ ಅಲ್ಲದ, ನಾವು ಅಲ್ಲಿ ಸ್ಪಾಟ್ಗೆ ಹೋದಾಗ ಅಲ್ಲಿ ನೋಡ್ತೀವಿ ಬಹಳಷ್ಟು ರಾಶಿ ಕಸ. ನೋಡೋಣ, ಅಲ್ಲಿ ಗ್ರೇಟರ್ ಬೆಂಗಳೂರು ಬಡ್ಕೊಂತ ಸಾಯ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವನು ಈ 420 ನೋಡಿ, ಆ ನೀರನ್ನ ಅಪಾರ್ಟ್ಮೆಂಟ್ಗೆ ಓಡಿಸ್ತಾನೆ ಫಿಲ್ಟರ್ ಮಾಡಿ. ಹೌದು, 420 ನಿನಗೆ ಗ್ಯಾಸ್ ಚಾನಲ್ ಹಿಡಿದೈತೆ. ನನಗೆ ಯಾವ ಮೇಲೆ ಕೈ ಮಾಡ್ತೇನೆ ನೀನು? ಲೇ, ನೀನ್ ಹಿಂದೆ ಯಾವನೇ ಇರ್ಲಿ, CM ಇರ್ಲಿ, ನಿನ್ ಹಿಂದೆ ಪ್ರಧಾನಿ ಇರ್ಲಿ, ನಿನ್ನ ಬಿಡೋದಂತಿಲ್ಲಣ್ಣ. ಯಾವಣ ನೀನು? ಪೊಲೀಸ್ ಅವರೇ, ನಿಮ್ ಕಣ್ಣು ಕಾಣಿಸಿಲ್ಲ ಇದಲ್ಲ? ನಿಮ್ಮ ಕಣ್ಣು ಕಾಣಿಸಲ್ಲ? BBMPಗೆ ಒಟ್ಟಾಗಿ ಏನೋ ತಿಂತೀರಾ ನೀವು? ಇದೆಲ್ಲ ಕಾಣಿಸಲ್ಲ ನಿಮಗೆ? ಗ್ರಾಮ ಪಂಚಾಯತ್ ಕಾಣಿಸಲ್ಲ ನಿಮಗೆ? ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಮ್ಮ ಮೇಲೆ ಅರ್ಲೆ ಮಾಡಕ್ ಬಿಡ್ತೀರಾ? ನಮ್ಮನ್ನ ಹೊಡಿಯಕ್ ಬಿಡ್ತೀರಾ? ಲೇ ಯೇಸು, ನಾವಾದ ನೋಡೋಣ, ಯಾರ ಮೇಲೆ ಕೈ ಮಾಡ್ತೇವೆ ನೀನು? ಏನ್ ನಿನ್ ಗೂಂಡಾಗಿರಿ ತೋರ್ಸೋದ್ರೆ ನಿಮ್ ಗ್ರಾಮಸ್ಥರು ಹಿಂದಿಯವ್ರು ಅನ್ಕೊಂಡ್ಬಿಟ್ಟಿದ್ಯಾ? ಲೇ, ನಿಮ್ಮಂತ ಗೂಂಡಾಗಳನ್ನ ನೋಡ್ಕೊಳ್ಳೋದಕ್ಕೆ ಬಂದಿರೋದು, ನಿಮ್ಮಂತ ಗೂಂಡಾಗಳನ್ನ ತುಳಿಯೋದಕ್ಕೆ ಬಂದಿರೋದು ನಾವು. ಅದು ಹೆಂಗ್ ನಿನ್ನ ದಂಧೆ ನಡೆಸಿ ನೋಡೋಣ, ನಾವು ನೋಡೇ ಬಿಡೋಣ. ಅದು ಎಂಟರ್ ಕ್ಲೋಸ್ ಮಾಡ್ಬೇಕನ್ನ ಒಂದು. ಸರ್, ಅಲ್ಲಿ ಕೇವಲ ಒಂದೇ ಅಲ್ಲ ಸರ್, ಅಕ್ರಮವಾಗಿ ಕಸಗಳನ್ನ ತಗೊಂಡು ಬಂದು ಸುರಿದುಕೊಂಡು ಆ ಕಸವನ್ನ ಸೆಗ್ರಿಗೇಟ್ ಮಾಡೋದಕ್ಕೆ ಬಾಂಗ್ಲಾದೇಶರು ಶೆಡ್ಯೂಲ್ ಹಾಕೊಂಡಿದ್ದಾರೆ ಅಲ್ಲಿ. 420 ಇವನು. ಲೇ, ನೀನು ನಿಮ್ ಯಾವ್ದನ್ನ ಸೇಲ್ ಮಾಡಿ ಬದುಕೋ, ಯಾಕೋ ದೇಶನ ನಾಶ ಮಾಡ್ತೀಯ ನೀನು? ಅಣ್ಣ, ಇವ್ರು ಇನ್ನೆಲ್ಲ ಯಾರಿದ್ದಾರೆ? ಇವ್ರು ಯಾವ ಪಾರ್ಟಿ ಎಲ್ಲ ತಿಳ್ಕೊಂಡು ಎಲ್ಲ ಬಿಚ್ಚಿಕ್ಕಣ ಇವ್ರನ್ನ. ಇವರು ದೇಶ ದ್ರೋಹಿಗಳು ಅಂತ ಹೇಳ್ಬೋದು ಇವ್ರನ್ನ. ಅಲ್ಲಿರ್ತಕ್ಕಂಥ ಮಹಿಳೆಯರನ್ನ ಪ್ರಶ್ನೆ ಮಾಡಿದಾಗ ಅವರು ಬಾಂಗ್ಲಾದೇಶಿ ಹೋಮೆ ಅಂತ ಹೇಳ್ಬಿಟ್ಲು.
ಅದನ್ನ ವಿಡಿಯೋ ತಗೊಂಡು ನಾವು ಅವ್ರಿಗೆ ಏನ್ ಸರ್ ನೀವು ಈ ತರ ಎಲ್ಲ ಇದಾರೆ ಅಂತ ಅವ್ರನ್ನ ಕೇಳಿದ್ರೆ ನೀವು ನಮ್ಮವರು ನೀವು ಪತ್ರಕರ್ತರು ನಾವೆಲ್ಲ ನೀವು ನೋಡಿದೀವಲ್ಲ. ನಿಮ್ಮವ್ರು ಅಂದ್ರೆ ನಮ್ಮಪ್ಪ ನಿಮ್ಮ ಜೊತೆಗೆ ಬಂದಲ್ಲ, ನಿಮ್ಮಪ್ಪ ನಮ್ಮ ಮನೆಗೆ ಬಂದನು. ಯಾರೋ ನೀನು 420 ನಿಮ್ಮ ಜೊತೆಗೆ ನಮ್ಮನೆ ನನಗೆ ಹೋಲಿಸ್ಯಾ? ನಮ್ಮವ್ರು ನಿಮ್ಮವ್ರು ಹೆಂಗೆ ಅಂತೀಯ ನೀನು? ಅಣ್ಣ ಇವನು ಯಾವ ಪಾರ್ಟಿನ ಹಾಕೊಂಬೇಕಣ್ಣ ಫಸ್ಟ್. ಇವ್ರು ಉಚ್ಚಾರಣೆ ಮಾಡ್ಬೇಕು ಇವ್ರನ್ನೆಲ್ಲ ನೋಡಿ. ಕೆ ಥೋಮಸ್ ಏನೋ ಮಾಧ್ಯಮದವ್ರು ಹೊಡಿಯಷ್ಟು ದಾನ್ಗಳಾಗ್ಬಿಟ್ರೆ ಇವರು. ಸರ್ ಮಾದೇವಪುರ ಕ್ಷೇತ್ರದ ಜನತೆ ನೋಡ್ತಾ ಇದ್ರೆ, KR ಪುರಂ ಭಾಗದ ಜನ ನೋಡ್ತಾ ಇದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರು ಪ್ರಕೃತಿಯ ವಿರುದ್ಧವಾಗಿ ಹೊರಟಿದ್ದಾರೆ, ಪ್ರಕೃತಿಗೆ ವಿಷ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆರೆಗೆ ವಿಷ, ಮಣ್ಣಿಗೆ ವಿಷ, ನೀರಲ್ಲೂ ವಿಷ, ಅಲ್ಲಿ ಬೋರ್ವೆಲ್ಗಳು ಕೊರಿತಾ ಇದ್ದಾರೆ ಸರ್. ಹತ್ತತ್ರ ಒಂದೇ ಏರಿಯಾದಲ್ಲಿ 20 ಬೋರ್ವೆಲ್ ಕೊರಿತಾ ಇದ್ದಾರೆ. 20 ಬೋರ್ವೆಲ್ ಕೊರಿಯಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅನುಮತಿ ಕೊಟ್ರು? ಪ್ರತಿ ಅಪಾರ್ಟ್ಮೆಂಟ್ಗೆ ಹೋಗಿ ಇವನು ಎಲ್ಲೆಲ್ಲಿ ನೀರು ಹೊಡ್ತಾನೋ ಪ್ರತಿ ಅಪಾರ್ಟ್ಮೆಂಟ್ಗೆ ಹೋಗಿ ಈ ವಿಷಯನ ತೋರಿಸಿ ಇವನು ಟೋಟಲ್ ಬಂದ್ ಮಾಡಿ ಇವನು ಬರ್ಬಾದ್ ಮಾಡ್ಬೇಕಣ್ಣ. ಇವನ್ನ ಇವ್ ದಂಧೆಗಳಲ್ಲ ಸರ್. ಅಷ್ಟೇ ಅಲ್ಲ ಸರ್, ಇವ್ರ ವಿರುದ್ಧ ನಾವು ಕಾನೂನು ಹೋರಾಟಗಳು ಸಹ ಮಾಡ್ಬೇಕಾಗುತ್ತೆ. ಇವನ್ ಅರೆಸ್ಟ್ ಮಾಡೋದಂಗ ನಾನಂತ ಎದ್ದೊಳ್ಳೋದಲ್ಲ. ಆತನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು. ಆಮೇಲೆ ಆತ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದು, ಮತ್ತೆ ಆ ಪತ್ರಕರ್ತನ ಹತ್ರ ಇರ್ತಕ್ಕಂಥ ಎಲ್ಲ ಒಂದು ಫೋನ್ ಆಗಿರ್ಬೋದು, ಕ್ಯಾಮ್ರಾಗಳಾಗಲಿ ಕಸ್ತಿರೋದಕ್ಕೆ ಇನ್ನೊಂದು ದೂರು. ಅಷ್ಟೇ ಅಲ್ಲದೆ ಅವನ ಜೊತೆಯಲ್ಲಿ ಕ್ಯಾಮ್ರಾಮನ್ ಜೊತೆಲಿ ನಮ್ಮ ವರದಿಗಾರರಿದ್ರು, ವರದಿಗಾರನು ಕೂಡ ಅಟ್ಯಾಕ್ ಮಾಡಿರೋದಕ್ಕೆ. ಸೊ ಅವರಿಬ್ಬರ ವತಿಯಿಂದ ಅವ್ರಿಗೆ MLC ಆಗಿ ಕಂಪ್ಲೇಂಟ್ ದೂರ ಆಗಿ ಅವ್ರಿಗೆ ಕ್ರಮ ಕೈಗೊಳ್ಬೇಕು ಸರ್. ಇಷ್ಟೇ ಅಲ್ಲದೆ ಆವಲಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ, ಸರಿಯಾದಂತ ಶಿಕ್ಷೆ ಅವ್ರಿಗೆ ಆಗಿ ಅರೆಸ್ಟ್ ಮಾಡಿ ಜೈಲು ಕಳ್ಸಿಲ್ಲ ಅಂದ್ರೆ ನಿಮ್ಮ ಬಂಡವಾಳ ಎಲ್ಲ ಬಯಲಿಗೆ ಎತ್ಕೊಂಡ್ ಬರ್ತೀವಿ ನಾವು ಸರ್. ಇಷ್ಟೇ ಅಲ್ಲ, ಇದೇ ಆವಲಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾಗವರ ಶ್ರೀನಿವಾಸಪ್ಪನವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಈ ಅಲಿಯಾಸ್ ಏನೋ ಮಧು ಅಂಡ್ ಅವರು ಬ್ರದರ್ಸ್ ಮೇಲೆ. ಎಲ್ಲ ತಿಳ್ಕೊಂಡು ನಿಮ್ ಜಾತಕ ಅರ್ಧ ಗಂಟೆ ಎತ್ಕೊಂಡ್ ಬಂದಿದ್ವಿ, ಇನ್ನು ಬಿಚ್ಚಿಡ್ತೀವಿ. ಈ ವಾರ ಫುಲ್ಲು, ಈ ಒಂದು ತಿಂಗಳು ಫುಲ್ಲು ನಿಮ್ಮ ದೌರ್ಜನ್ಯಗಳ ಫುಲ್ ಕಟ್ ಮಾಡೋದಾಗ ನಾವು ಬಿಡಲ್ಲ ನಾವು. ಎಸ್ ಸರ್, ನಿಜ ಸರ್. ಈಗ ಒಬ್ಬ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿದ್ದಾಗ ಮಾಡಿರ್ತಕ್ಕಂಥ 1-2 ಗೊತ್ತಿಲ್ಲ ನಮ್ಗೆ. ಅಣ್ಣ ರಾಜಕಾರಣಿಗಳನ್ನ ಮುಚ್ಚಿ ಇವರು ಸೈಟ್ಗಳು ಹಾಕಿ ಮನೆಗಳು ಕಟ್ಸಿದ್ದಾರೆ, ರಾಜಕಾರಣಿಗಳನ್ನ ದಾರಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಇವ್ರ ಅಪ್ಪನ ಆಸ್ತಿನ, ಇವ್ರ ತಾತನ ಆಸ್ತಿನ? ಆ ಹೊಂಡ ಏನಕ್ಕೆ ಅಂತ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ಅಲ್ಲಿ ರೈತರಿರ್ಬೋದು, ಬೆಳೆ ಬೆಳೀತಾ ಇರ್ಬೋದು ಅನ್ನೋ ತರ ಉಡಾಫೆ ಉತ್ತರನ ನೀಡ್ತೀರಾ ನೀವು? ಉಡಾಫೆ ಉತ್ತರಗಳನ್ನ ನೀಡ್ತೀರಾ? ಹಿಂದೆ ಹೊಡೆದು ನೀವು ಅಲ್ಲಿ ಉಡಾಫೆ ಉತ್ತರಗಳನ್ನ ನೀಡ್ತೀರಾ? ಫೋನ್ ಮಾಡಿದ್ರೆ ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಾವು ಮಾರಾಟ ಆಗಿರೋ ಪತ್ರಕರ್ತರು ಅನ್ಕೊಂಡಿದ್ದೀರಾ? ಯಾವತ್ತು ಬಂದಿದ್ದೀನಿ ಮಾತ್ರ ಕೈ ಚಾಚಕ್ ನಾವಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಪತ್ರಕರ್ತರನ್ನ ಹೊಡೆದಿರ್ತಕ್ಕಂಥದ್ದು ಒಬ್ಬರು ಪತ್ರಕರ್ತರಲ್ಲ, ಇಡೀ ಇದು ದೇಶನೇ ತಲೆ ತಗ್ಸಂತ ಪತ್ರಕರ್ತರು. ಅಂದ್ರೆ ಸಂವಿಧಾನದ 4ನೇ, ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ತೀವಿ. ಅಂತವ್ರಿಗೆ ನೀವು ಅವಮಾನಿಸಿದ್ದೀರಾ, ಅಲ್ಲೇ ಮಾಡಿದ್ದೀರಾ. ತಾವು ಕ್ಯಾಮ್ರಾ ಹಿಡ್ಕೊಂಡು, ID ಕಾರ್ಡ್ ಇಟ್ಕೊಂಡು ಅವರೆಲ್ಲ ರೀತಿಯ ತಮ್ಮ ಒಂದು ಇದು ಸ್ಥಳಕ್ಕೆ ಬಂದಿದ್ದಾರೆ. ತಾವು ಗೌರವದಿಂದ ಅದನ್ನ ನೋಡಿ ಏನಿದೆ ಸ್ವಾಮಿ ಚೆಕ್ ಮಾಡಿ, ನೀವು ಆಯ್ತು ತಗೊಳ್ಳಿ, ಏನಿದೆ ಮಾಡಿ. ಅಥವಾ ನಿಮ್ಗೆ ಅವನ ಅನುಮಾನ ಬಂತ ಪೊಲೀಸಿಗೆ ಫೋನ್ ಮಾಡಿ. ನೀವ್ ಯಾರು ಫೋನ್ ಹೊಡಿಯಕ್ಕೆ ಯಾರು? ನೀವು ಫೋನ್ ಕಿತ್ಕೊಳ್ಳಿ. 112 ನಮ್ಮವ್ರು ಫೋನ್ ಮಾಡಕ್ ಹೋದ್ರೆ 112 ಫೋನ್ ಮಾಡಕ್ ಹೋದ್ರೆ, ಲೇ ನೀನ್ ಯಾವನನ್ನ ಕರ್ಸು, ಫೋನ್ ಕಿತ್ಕೊಂಡಿದ್ದಾರೆ. ಹೌದು, ನೀನ್ ಯಾರೋ ನಮ್ಮ ಇವರ ಪತ್ರಕರ್ತರ ಹತ್ರ ನೀನು ಓಡಿಸ್ತೀನಿ ಬಿಡುದಲ್ಲ, ನೀನ್ ಯಾವ ನಮ್ಮವನು ಕತ್ತರಿಯೋದಕ್ಕೆ? ಅಲ್ಲಿ ನಡೀತಾ ಇರ್ತಕ್ಕಂಥದ್ದೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು. ಮತ್ತೆ ಆತ ಪತ್ರಕರ್ತರನ್ನು ಹೊಡಿತಾನಂದ್ರೆ ಅಂದ್ರೆ ಇವರು ಎಂತ ದೊಡ್ಡ ದಂಧೆ ನಡೀತಾ ಇದಾರೆ ಅಲ್ಲಿ ಸರ್. ಇಲ್ಲಿಗಲ್ಲು ಅಣ್ಣ ಇವರು ನಂಬಕ್ಕಾಗಲ್ಲಣ್ಣ. ಇವ್ರಿಗೆ ಆಪೋಸಿಟ್ ಅವರೆಲ್ಲ ಬಂದು ಇವರು ಎಲೆಕ್ಷನ್ ಟೈಮ್ನಲ್ಲಿ ಏನೇನು ಮಾಡಿದಾರೆ ಗೊತ್ತಾ? ಅದೆಲ್ಲ ಬಿಚ್ಚಿಡೋಣ. ಇವರು ಅದನ್ನೆಲ್ಲ ಫುಲ್ಲು ಅಲ್ಲಿ ಬಂದು ಫುಲ್ ವೆರಿಫಿಕೇಶನ್, ಏನೋ ಪೊಲೀಸ್ ಡಾಗ್ ಸಮೇತ ಹೋಗ್ಬೇಕು. ಇವ್ರು ಯಾರನ್ನ ಕೊಂದು ಊತ ಹಾಕಿದವರು ಅದನ್ನೆಲ್ಲ ಚೆಕ್ ಮಾಡ್ಬೇಕು. ಅದರಲ್ಲಿ ಯಾಕೆ ನೀವು ಪತ್ರಕರ್ತರು ಹೋದ್ರೆ ನಿನಗೇನು ತೊಂದರೆ? ನೀನ್ ಚಾಚಾತೇನಪ್ಪ? ಹೌದು. ನಿನಗೇನು ಪ್ರಾಬ್ಲಮ್? ದೊಣ್ಣೆಯಲ್ಲಿ ಹಲ್ಲೆ ಮಾಡೋಂಥದ್ದು ನಮ್ಮವರ ದೊಣ್ಣೆಯಲ್ಲಿ ಹೊಡೆದಿದ್ಯಾ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಇವಾಗ. ಆಗ್ಲಿ ಸರ್ ಇದನ್ನ ಅಣ್ಣ ಯಾವುದೇ ಕಾರಣ ಇವನ್ ಜೊತೆಗೆ ಕಾಂಪ್ರಮೈಸ್ ಆಗಬಾರ್ದು. ಇವನ್ನ ಜೈಲು ಕಳ್ಸೋ ಕೆಲಸ ಮಾತ್ರ. ಕಾಂಪ್ರಮೈಸ್ ಅನ್ನೋ ವರ್ಡೇ ಇಲ್ಲ. ನೋ ಕಾಂಪ್ರಮೈಸ್, ನೋ ಸೆಟಲ್ಮೆಂಟ್. ಯಾವುದೇ ವಿಚಾರಗಳಿದ್ರು ಕೂಡ ನೇರ ಅಷ್ಟೇ. ನೀವು ಕೂಡ ಹೋರಾಟ ಮಾಡಿ, ನಾವು ಹೋರಾಟ ಮಾಡ್ತೀವಿ. ನೋಡೋಣ ಯಾರು ಸರಿ ಯಾರು ತಪ್ಪು ಅಂತೇಳಿ. ಪತ್ರಕರ್ತರು ಒಂದು ಸುದ್ದಿ ಮಾಡಕ್ ಬಂದ್ರೆ ನೀವು ಈ ರೀತಿಯಾಗಿ ಹೊಡೆಯೋಂಥ ಪ್ರಯತ್ನ ಮಾಡ್ತೀರ, ನಾಳೆ ಬೇರೆ ಪತ್ರಕರ್ತರಿಗೆ ಯಾವ ರೀತಿ ಸುರಕ್ಷತೆ ಇರುತ್ತೆ? ಯಾವ ರೀತಿ ನೀವು ನ್ಯಾಯ ಕೊಡಿಸ್ತೀರಾ ಸಮಾಜದಲ್ಲಿ? ನೀವು ಒಬ್ಬ ಪಂಚಾಯತಿ ಅಧ್ಯಕ್ಷರಾಗಿದ್ರಲ್ಲ, ನೀವು ಯಾವ ರೀತಿ ಒಂದು ಸಮಾಜದ ಸುಧಾರಣೆಯನ್ನ ಮಾಡ್ತೀರಾ? ನೀವು ಸಮಾಜದ ಘಾತಕರು. ನೀವು ಈ ರೀತಿ ಮಾಡೋದು ಎಷ್ಟು ಸರಿ ಸರ್? ನಾನು ಮಾತಾಡಿ ಒಂದು ನಿಮಿಷ. ಇದು ಕಳಿಸಿದ್ದಾರೆ. ಹಾಂ ಸರ್. ಈಗ ನೋಡ್ತಾ ಇರ್ಬೋದು ವೀಕ್ಷಕರೇ, ಆ ಒಂದು ವಿಜುವಲ್ಸ್ಗಳಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಮ್ಮ ಬೆನ್ನಿಂದೆ ಬರ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ ವಿಜುವಲ್ಸು, ತಾವು ನೋಡ್ಬೋದು. ಅಲ್ಲಿ ಇಷ್ಟೊತ್ತಲ್ಲಿ
ಎಷ್ಟು ರಾಶಿ ಕಸಗಳಿದೋ ಅಷ್ಟು ರಾಶಿ ಕಸವನ್ನ ಬೆಂಕಿ ಹಾಕಿ ಸುಡ್ತಾರೆ. ವಿಜುವಲ್ ಹಾಕಿಲ್ಲಣ್ಣ, ಫುಲ್ ಅವ್ರ ವಿಜುವಲ್ ಒಂದು 10 ನಿಮಿಷ ಹಾಕಿಲ್ಲಣ್ಣ. ಸರ್ ಆಯ್ತು, ಈಗ ಒಂದು ವಿಜುವಲ್ ನೋಡೋಣ. ಆ ವಿಜುವಲ್ ನಂತರ ಮಾತನ್ನ ಮುಂದುವರಿಸ್ತೀವಿ. ವಿಜುವಲ್ ಪ್ಲೀಸ್. ಈಗ ನೀವು ನೋಡಿದ್ರಲ್ಲ ವಿಜುವಲ್ಸು, ಈ ವಿಜುವಲ್ಸಲ್ಲಿ ನಿಮಗೆ ಅರ್ಥ ಆಗ್ತಾ ಇರ್ಬೋದು ನಾವು ಸುಳ್ಳು ಹೇಳ್ತಾ ಇದ್ದೀವ ನಿಜ ಹೇಳ್ತಾ ಇದ್ದೀವ ಅಂತ. ಇದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇದು ಪ್ರತಿದಿನ ನಡೀತಾ ಇರ್ತಕ್ಕಂಥದ್ದು. ನಮ್ಮ ವರದಿಗಾರರ ಕಣ್ಣಿಗೆ ಬಿದ್ದಿದೆ, ಅವರು ಸುದ್ದಿ ಮಾಡ್ಕೊಂಡು ಬಂದಿದ್ದಾರೆ. ಸುದ್ದಿ ಮಾಡ್ಕೊಂಡು ಹೋದಾಗ ಕ್ಯಾಮ್ರಾನ ಕಸ್ಕೋತಾರೆ. ಅವರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮೆಮೊರಿ ಕಾರ್ಡನ್ನು ಎತ್ಕೊಬಿಟ್ಟಿದ್ರು. ಆ ಮೆಮೊರಿ ಕಾರ್ಡ್ ಎತ್ತಿ ಜೋಪಾಲ್ ಹಾಕೊಂಡಿದ್ದಕ್ಕೆ ಇವತ್ತು ವಿಜುವಲ್ ಸಿಕ್ಕೈತೆ ನಮಗೆ. ಎಲ್ಲೇ ಓದಿದ್ರೆ ಈ ವಿಜುವಲ್ಸ್ ನಮ್ಗೆ ಸಿಗ್ತಾ ಇರಲಿಲ್ಲ. ಈ ವಿಜುವಲ್ಸ್ಗಳೆಲ್ಲ ಆತ ಮೆಮೊರಿ ಕಡೆ ಜೋಪಾಲ್ ಹಾಕೊಂಡ್ಬಿಟ್ಟಿದ್ದಾನೆ. ಸೊ ಆ ಒಂದು ಬುದ್ಧಿ ಚಾತುರ್ಯದಿಂದ ಇವತ್ತು ನಾವು ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೀವಿ. ಸೊ ಇಷ್ಟು ಸಮಸ್ಯೆ ಇದೆ ನೋಡಿ. ಕಸ ಎಷ್ಟು ರಾಶಿ ರಾಶಿ ಕಸ, ಇಷ್ಟು ಕಸಕ್ಕೆ ಬೆಂಕಿ ಇಡ್ತಾರಂದರೆ ಓಝೋನ್ ಪದರಕ್ಕೆ ದೊಡ್ಡ ಆಘಾತಕಾರಿಯಾದಂಥ ಒಂದು ವಿಷ ಅನಿಲ ಅದು. ಈ ಸುತ್ತಮುತ್ತ ಇರತಕ್ಕಂಥ ಪ್ರಾಣಿ ಪಕ್ಷಿಗಳು ಜೀವಚಾರಗಳಿಗೆ ಮಾರಕ ಕಂಟಕ ಅದು. ಅಂಥ ಒಂದು ಹೊಗೆಯನ್ನು ನಿರ್ಮಿಸ್ತಾ ಇದ್ದಾರಲ್ಲ, ಇದನ್ನು ಕಂಡು ಕಾಣದಂಗೆ ಇದ್ದೀರಲ್ಲ ನೀವು ಅಧಿಕಾರಿಗಳೇ. ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಇಷ್ಟು ರಾಜಾರೋಷವಾಗಿ ಓಪನ್ ಆಗಿ ಇಷ್ಟು ಎಕರೆಗಟ್ಟಲೆ ಇದೆ, 100 ಎಕರೆಗಟ್ಟಲೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಇದೊಂದು ದಂಧೆ ನೋಡಿ. ಕಸ ಸುಟ್ಟು ಕಸಗಳು ತರೋದೊಂದು, ಕಸಗಳನ್ನ ಸೆಗ್ರಿಗೇಟ್ ಮಾಡಿ ಅದ್ರಲ್ಲಿ ಏನು ಸಿಗುತ್ತೋ ಅದನ್ನ ಮಾರೋದು, ಉಳಿದ ಬೆಂಕಿ ಹಾಕಿ ಸುಡೋದು. ಈ ಕಸ ಡಂಪಿಂಗ್ ಯಾರ್ಡ್ ಎಲ್ಲೂ ಇಲ್ವಲ್ಲ ಈಗ, ಅದಕ್ಕೆ ಇದನ್ನು ಬಳಸ್ಕೊತಾ ಇದ್ದಾರೆ. ಇದಕ್ಕೂ ದುಡ್ಡು. ಮತ್ತೆ ಇದೇ ಅಲ್ಲದೆ ಮತ್ತೆ ಇನ್ನೊಂದು ದಂಧೆ ಏನಂದರೆ ಒಂದು ಮಣ್ಣಿನ ಮಾಫಿಯಾ. ಎಲ್ಲಿ ಬಿಲ್ಡಿಂಗ್ಗಳ ಒಂದು ಕಟ್ಟಡ ತ್ಯಾಜ್ಯಗಳನ್ನು ಹೊಡೆದಿರ್ತಾರೆ, ಆ ತ್ಯಾಜ್ಯದ ಕಟ್ಟಡಗಳನ್ನು ತಗೊಂಬಂದು ಡಂಬ್ರೀಸ್ಗಳು ಅಂತ ಕರಿತೀವಿ, ತಗೊಂಬಂದು ತುಂಬೋದು. ಅಲ್ಲಿ ತಗೊಂಬಂದು ತುಂಬುತ್ತಾ ಇದ್ದಾರೆ. ಆ ಏನು ಕಟ್ಟಡ ತ್ಯಾಜ್ಯಗಳನ್ನು ತಂದು ಅಲ್ಲಿ ಸುರಿತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಏನು ಆ ಸುತ್ತಮುತ್ತ ಇರ್ತಕ್ಕಂಥ ಕೆರೆ ಕುಂಟೆಗಳಲ್ಲಿ ನೀರಿದೆಯಲ್ಲ, ಈ ನೀರನ್ನು ಶೇಖರಿಸಿ ಫಿಲ್ಟರ್ ಮಾಡಿ ಅದನ್ನ ಟ್ಯಾಂಕರ್ಗಳು ತುಂಬಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಗಳಿಗೆ ಇದನ್ನ ಸೇಲ್ ಮಾಡಿ. ನಮ್ಮ ರವಿಯನ್ನ ಇವಾಗ ಹಾಸ್ಪಿಟ್ಲಿಂದ ಮೆಸೇಜ್ ಮಾಡಿದ್ದಾರೆ ನಮ್ಮ ಸಿದ್ಧಾರ್ಥ. ಅವ್ರಿಗೆ ಒಂಥರ ತಲೆ ಎಲ್ಲ ತಿರುಗ್ತಾ ಇದೆ ಅಂತ, ಅದಕ್ಕೆ ಏನು ಮಾಡಬೇಕಂತ, ಅದಕ್ಕೆ ನೀನು ಏನು ಮಾಡಬೇಕು ಅದು ಮಾಡಪ್ಪ ಅಂತ ನಾನು ಮೆಸೇಜ್ ಮಾಡ್ತಾ ಇದ್ದೆ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಎಸ್ ಸರ್ ನೋಡಿ, ಪತ್ರಕರ್ತನಿಗೆ ಜೀವಕ್ಕೆ ಅಪಾಯ ಆಯ್ತಂದ್ರೆ ಖಂಡಿತವಾಗೂ ನೀವು ಪರಪ್ಪನಗರ ಜೈಲು ಸೇರೋದು ಗ್ಯಾರಂಟಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಹಂಗಂತ ನಿಮ್ಮನ್ನು ನಾವು ಸುಮ್ಮನೆ ಆಗ್ತೀವಿ, ಏನು ಮಾಡ್ತೀರಾ ಅಂತೇಳಿ ಸುದ್ದಿ ಆ ಥರ ಇದ್ದರೆ ಸುದ್ದಿ ಪ್ರಸಾರ ಮಾಡ್ತಾ ಇರಲಿಲ್ಲ ನಾವು. ಈ ರೀತಿಯಾಗಿ ನೇರವಾಗಿ ಕೂತ್ಕೊಂಡು ಡಿಬೇಟಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ದಲ್ಲ, ಅಲ್ಲಿ ಫೋನ್ ನಂಬರ್ ಹಾಕಿದ್ದೀವಿ. ನೀವು ಕೂಡ ಏನಾದರೂ ಮಾತಾಡಿ ನೇರವಾಗಿ ಕರೆಕ್ಟ್ ಮಾಡಿ. ಈಗ ನೀವು ನೋಡ್ತಾ ಇದ್ರೆ ಕೆ ದಂಸಂದ್ರ ಭಾಗದಲ್ಲಿರ್ತಕ್ಕಂಥ ಜನರುಗಳು ಕೂಡ ನಿಮ್ಮ ಸಮಸ್ಯೆಗಳ ಇವ್ರುಗಳು ಇದರಲ್ಲ, ಇವರು ಮಧು ಅಂಡ್ ಬ್ರದರ್ಸ್ ಇವ್ರದೇ ಸಮಸ್ಯೆಗಳಿದೆಯಾ, ಫೋನ್ ಮಾಡಿ, ನೀವು ಕೂಡ ಕರೆ ಮಾಡಿ, ನಂಬರ್ ಹಾಕಿದ್ದೀವಿ. ನೀವು ಕೂಡ ದೂರವನ್ನು ಇಲ್ಲ, ನಮ್ಮವ್ರು ಏನಾದರೂ ಬಂದು ನಿಮ್ಮ ಹತ್ರ ರೋಲ್ ಕಾಲ್ ಕೇಳಿದ್ರ ಹೇಳಿ, ನೀವೇ ನಮ್ಮವ್ರು ತಪ್ಪು ಮಾಡಿದ್ರೆ ಅದನ್ನ 100% ನೀವು ಬಿಚ್ಚಿಡ್ಬೋದು. ಅದನ್ನ 100% ದೂರ ಕೊಡಿ. ನಾವೇನಾದರೂ ಆ ಥರ ಕೇಳಿದ್ರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕೇಳಕೊಟ್ಟಿರೋದು ಪ್ರಕೃತಿಯನ್ನು ಉಳಿಸಿ, ಪರಿಸರವನ್ನು ಉಳಿಸಿ ಅಂತ ನಾವು ಬಡ್ಕೋತಾ ಇರ್ತೀವಿ. ನೀವು ಮಾಡ್ತಾ ಇರೋಂಥದ್ದು ಏನು ಸ್ವಾಮಿ? ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ನಿಮ್ಮ ಮಗನಿಗೆ ಇವರೆಲ್ಲ ಅಧ್ಯಕ್ಷರನ್ನು ಬರ್ತಾನ ಗೂಂಡಾಗಲು, ನಿಮ್ಮ ತಮ್ಮನಿಗೆ ಒಂದು ಕನಿಷ್ಠವಾಗ್ಲಿ ಒಂದು ಮಾನವೀಯತೆ ಬೆಳೆಸಿಲ್ವಲ್ರಿ ನೀವು? ಒಂದು ಚೂರಾದ್ರು ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅನ್ನೋ ಬಿಹೇವಿಯರ್ ಮ್ಯಾನರಿಸಮ್ ಗೊತ್ತಿಲ್ವಾ? ಇವತ್ತು ಒಂದು 1ನೇ ಕ್ಲಾಸ್ ಹುಡುಗ ಹತ್ರ ಕೂಡ ಯಾರೋ ಗೊತ್ತಿಲ್ಲದವ್ರು ಬಂದರೆ ಯಾರು ಏನು ಅಂತ ಪ್ರಶ್ನೆ ಕೂಡ ಮಾಡಿ ಸರಳವಾಗಿ ಕೂರಿಸಿ ಮಾತಾಡುವಂಥ ಸೌಜನ್ಯ ಕೂಡ ಅವ್ರಲ್ಲಿ ಬೆಳೆಸ್ಕೊಂಡಿರ್ತಾರೆ. ನೀವು ನಾಗರಿಕರಾಗಿ ಇಷ್ಟು ದೊಡ್ಡವರಾಗಿ ಏನ್ರಿ ಗೂಢ ವರ್ತನೆ ಮಾಡ್ತೀರಾ? ಹಣ ಬರೋಣ ಅಥವಾ ಬೇರೆ ಏನಾದರೂ ಶಕ್ತಿ ಕೇಳೋರಿಲ್ಲ ಅಂತ ದಿಮಾಗ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾಜದ ಸುಧಾರಣೆಗಾಗಿ. ಪ್ರಕೃತಿ ಇಡೀ ಪ್ರಪಂಚದ ಮೊದಲನೇ ಅಂಶ. ಪ್ರಕೃತಿನಲ್ಲಿ ಹೋದರೆ ಮನುಷ್ಯನ ವಿನಾಶ ಕಟ್ಟಿಟ್ಟ ಬುತ್ತಿ. ಆದರೆ ನೀವು ಈ ಪ್ರಕೃತಿಗೆ ನಾಶ ಮಾಡಕ್ಕೆ ಹೊರಟಿದ್ದೀರಾ. ಆಗಲೇ ಹೇಳ್ತಾ ಇದೆ 3 ದಂಧೆ ಆಯಿತು, ಈಗ 4ನೇ ದಂಧೆ ಕೇಳಿಸ್ಕೊಳ್ಳಿ. ಯಾರು ನಿಮ್ಗೆ ಅನುಮತಿ ಕೊಟ್ಟರು 10 ಬೋರ್ವೆಲ್ ಕೊರೆಯೋಕ್ಕೆ? ನಿಮಗೆ ನನ್ನ ಹತ್ರ 10 ಬೋರ್ವೆಲ್ ಇದೆ, ಯಾಕೆ ನನಗೆ ಬೋರ್ವೆಲ್ ಇಲ್ವಾ, ನಾನು ಅಲ್ಲಿ ನೀರು ಫಿಲ್ಟರ್ ಮಾಡಬೇಕಾ ಅಂತ ಕೇಳ್ತೀರಾ ನೀವು. 10 ಬೋರ್ವೆಲ್ ಕೊಡೋಕ್ಕೆ ನಿಮ್ಗೆ ಅನುಮತಿ ಯಾರು ಕೊಟ್ಟರು? ಅಲ್ಲಿ ಆ ಜಾಗದ 10 ಬೋರ್ ಕೊರೆಯೋಕ್ಕೆ ಅನುಮತಿ ಇದೆಯಾ? ಇಷ್ಟೊತ್ತಲ್ಲಿ ರಾತ್ರಿ ಇತ್ತು ಬೋರ್ವೆಲ್ಗಳನ್ನ ಕೊರೆಯೋಕ್ಕೆ ಯಾರು ಅನುಮತಿ ಕೊಟ್ಟಿದ್ದಾರೆ?
ದಯವಿಟ್ಟು ಇದನ್ನೆಲ್ಲ ಕೇಳ್ತಾ ಹೋಗ್ರಿ ವೀಕ್ಷಕರೇ. ಇಷ್ಟೇ ಅಲ್ಲ, ಅಲ್ಲಿ ಸುತ್ತಮುತ್ತ ಇವರೇ ಅಲ್ಲ, ಆ ಗ್ರಾಮದಲ್ಲಿ ಇನ್ನೂ ಹಲವಾರು ಇದ್ದಾರೆ. ಇವ್ರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು. ಇದು ದೊಡ್ಡ ತನಿಖೆ ಆಗಬೇಕು. ತನಿಖೆಗೆ ಅಂದ್ರೆ ಮೊದಲು ನಮ್ಮವ್ರಿಗೆ ಮಾಡಿರೋ ಒಂದು ದೌರ್ಜನ್ಯದಲ್ಲಿ ಇವ್ರು ಅರೆಸ್ಟ್ ಆಗ್ಲೇಬೇಕು. ಅರೆಸ್ಟ್ ಮಾಡೋದಂಕ ನಾನು ಆವಲಲ್ಲಿ ಸ್ಟೇಷನ್ ಅವ್ರನ್ನ ಬಿಡೋದೇ ಇಲ್ಲ. ಇದು ನಮ್ಮ ಹತ್ರ ದಾಖಲೆ ಐತೆ. ಇದು ಕೇವಲ ಪೊಲೀಸ್ಗೆ ಸಂಬಂಧಪಟ್ಟಿದ್ದಲ್ಲ, ಅಷ್ಟೇ ಅಲ್ಲ ಸರ್. ಪೊಲೀಸ್ನವರು ಬರಬೇಕು, ಹೌದು, BDAದವರು ಬರಬೇಕು, GBR ಬರಬೇಕು, ಲೇಕ್ ಡಿಪಾರ್ಟ್ಮೆಂಟ್ ಬರಬೇಕು, ನಮ್ಮ ಏನು ಸಣ್ಣ ನೀರಾವರಿ ಇಲಾಖೆಯವರು ಬರಬೇಕು, ಅರಣ್ಯ ಇಲಾಖೆ ಬರಬೇಕು, ಪರಿಸರ ಸೂಕ್ಷ್ಮ ಜೀವಿಗಳ ಒಂದು ಇಲಾಖೆ ಬರಬೇಕು. ಎಲ್ಲ ಇಲಾಖೆಗಳು ಸರಿ ಸುಮಾರು 7ರಿಂದ 8 ಇಲಾಖೆಗಳು ಬರ್ತವೆ ಇಲ್ಲಿ. ಯೋಚನೆ ಮಾಡಿ, ಈ ನೀರನ್ನ ಪರೀಕ್ಷೆ ಮಾಡಿದ್ರೆ, ವಾಸನೆ ನೋಡಿದ್ರೆ ಇಮಿಡಿಯೇಟ್ ಕಾಯಿಲೆ ಬರೋದು. ಇದಕ್ಕೆಲ್ಲದಕ್ಕಿಂತ ಭಯಂಕರವಾದ ಇನ್ನೊಂದು ಏನು ಗೊತ್ತಾ ವೀಕ್ಷಕರೇ, ಇದನ್ನೇ ಹೇಳೋದು ಮಾತಾಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಒಂದು ಮಹಿಳೆ ನೋಡಿ ಯಾವ ರೀತಿ ಇದ್ದಾಳೆ. ಅವಳು ನೋಡಿದ ತಕ್ಷಣ ಹೇಳ್ಬೋದು ಇವಳು ಯಾವ ದೇಶ ಹೆಂಗಸು ಅಂತ ನೀವು ಹೇಳ್ಬಿಡ್ತೀರಾ. ಆ ಜನಗಳು ನೋಡಿ, ಅವ್ರು ವಾಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, ಆ ಗುಡ್ಸ್ಗಳು ನೋಡಿ, ಇವರೆಲ್ಲ ಅಪ್ಪಟ ಆಂಗ್ಲದವರು, ಏನೋ ಬಾಂಗ್ಲಾದೇಶಿಗಳು. ಈ ಬಾಂಗ್ಲಾದೇಶಿಗಳನ್ನ ಓಡಿಸ್ಬೇಕು ಅಂತೇಳಿ ಪಾಪ ನಮ್ಮ ಶಾಸಕರು, ನಮ್ಮ ಸಚಿವರುಗಳು, ನಮ್ಮ ಸರ್ಕಾರ, ನಮ್ಮ ಶಾಸಕರ ಗೌಣ ಕೊಡ್ರಿ. ಇದನ್ನು ಬಿಜೆಪಿನೇ ಅಂತಲ್ಲಣ್ಣ. ನೀವು ಒಂದು ಸೈಡ್ ನೀವು ಬಾಂಗ್ಲಾದೇಶವನ್ನು ಓಡಿಸ್ಬೇಕಂತ ಹೋರಾಟ. ನಿಮ್ಮ ಕಾರ್ಯಕರ್ತರೇ ಬಂದು ಬಾಂಗ್ಲಾದೇಶವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಹೌದು, ಬೂಟಲ್ಲಿ ಹೊಡೀರಿ ಸರ್ ಅವ್ರನ್ನ. ನಾವು ಬೇರೆ ಪಾರ್ಟಿಯವರು ತೋರ್ಸಕ್ ಫಸ್ಟ್ ಮೊದಲು ನಿಮ್ಮ ಪಾರ್ಟಿಯವರು ಸರಿ ಮಾಡ್ರಿ ಸರ್ ಫಸ್ಟ್. ಈಗ ಇನ್ನೂ ಬಹಳಷ್ಟು ಕಾಯ್ದೆಗಳಿದೆ. ಈ ಕಾಯ್ದೆ ಅಡಿಯಲ್ಲಿ ಪತ್ರಕರ್ತರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಗೆ, ದೌರ್ಜನ್ಯಕ್ಕೆ ನೀವು ಕಠಿಣವಾದ ಶಿಕ್ಷೆಯನ್ನು ಎದುರಿಸಲೇಬೇಕಾಗುತ್ತೆ. ಮತ್ತೆ ಈ ಬಗ್ಗೆ ಕರ್ನಾಟಕ ರಾಜ್ಯದ ನೋಂದಾಯಿತ ಸರ್ಕಾರದ ಒಂದು ಏನು ನೋಂದಾಯಿತ ಪತ್ರಕರ್ತರ ಸಂಘದಲ್ಲೂ ಕೂಡ ಈ ಬಗ್ಗೆ ದೂರು ಕೊಡ್ತೀವಿ. ಅವರು ಕೂಡ ಈ ಬಗ್ಗೆ ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲವನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ಎಲ್ಲ ಪತ್ರಕರ್ತರು ಕೂಡ ಈ ಬಗ್ಗೆ ಧ್ವನಿ ಎತ್ತುವಂಥ ಪ್ರಯತ್ನವನ್ನು ಕೂಡ ಆಗಬಹುದು. ಯಾಕೆಂದರೆ ಇಂತಹ ಒಂದು ಘಟನೆಗಳು ನಮ್ಮ ಮೇಲೆ ಅಲ್ಲ, ಇದು ಸಿಂಪಲಾಗಿ ಇವತ್ತೊಂದಿನ ಆಗ್ತಾ ಇರ್ತಕ್ಕಂಥದ್ದಲ್ಲ. ಯಾರೇ ಒಬ್ಬ ಬಂಡವಾಳಶಾಹಿ ಆಗಲಿ, ಒಬ್ಬ ರಾಜಕೀಯ ಪ್ರಭಾವಿ ವ್ಯಕ್ತಿ ಆಗಲಿ, ಯಾರೇ ಒಬ್ಬ ಹಣಕಾಸು ಇರ್ತಕ್ಕಂಥವ್ರ ವಿರುದ್ಧ ನಮ್ಮ ವಾಹಿನಿಗಳ ಹಾಗೆ ಭಾಳಷ್ಟು ವಾಹಿನಿಗಳು ಕೂಡ ಸುದ್ದಿಯನ್ನು ಪ್ರಸಾರ ಮಾಡೋಕ್ಕೆ ಮುಂದಾದಾಗ ಭಾಳಷ್ಟು ಪ್ರಾಣ ಹಾನಿಯಾಗಿದೆ. ಕೆಲವರು ಸತ್ತೋಗಿದ್ದಾರೆ, ಕೆಲವರು ತುಂಬ ಸಮಸ್ಯೆಗಳಿಗೆ ಈಡಾಗಿದ್ದಾರೆ. ಈ ರೀತಿಯಾಗಿ ಭಾಳಷ್ಟು ಸಮಸ್ಯೆಗಳಿದೆ. ಆದರೆ ಪತ್ರಕರ್ತರಿಗೆ ರಕ್ಷಣೆನೇ ಇಲ್ವಾ ಸರ್? ಎಲ್ಲರಿಗೂ ರಕ್ಷಣೆ ಇದೆ. ಇವತ್ತು ಪೊಲೀಸ್ನವ್ರ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿಬಿಟ್ರೆ ಬಿಡ್ತಾರಾ ಸರ್? ಬಿಡ್ತಾರಾ? ಕರ್ನಾಟಕ ಅಕ್ಕಪಕ್ಕ ಸ್ಟೇಟ್ ರಾಜ್ಯದಲ್ಲಿ ಎತ್ಕೊಂಡ್ಬಂದು ಓಡಿಸ್ತಾರೆ. ಹಾಗೆ ಒಬ್ಬ ಡಾಕ್ಟರ್, ಒಂದು ಮಿಲಿಟರಿ ಅವ್ರನ್ನ ಮಿಲಿಟರಿ ಒಬ್ಬ ಟಚ್ ಮಾಡಕ್ಕೆ ನೋಡೋಣ, ಅನ್ಯೂನಿಫಾರ್ಮ್ ಟಚ್ ಮಾಡಕ್ಕೆ ನೋಡೋಣ. ಹಂಗಂದ್ರೆ ಪತ್ರಕರ್ತರ ಬಿಟ್ಟಿಗೆ ಬಿದ್ದಿದ್ದಾರೆ ಇವರಿಗೆ. ಒಂದು ಟೀಚರ್ ಆಗಲಿ, ಲಾಯರ್ ಆಗಲಿ, ಒಂದು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅವ್ರಿಗೆ ಆದಂಥ ಒಂದು ಆದ್ಯತೆ ಇದ್ದಾಗೆ ನಿಮ್ಮೆಲ್ಲರಿಗೂ ಕೂಡ ಸಮಾಜದ ಕಣ್ಣಾಗಿ ಕೆಲಸ ಮಾಡೋದ ಪತ್ರಕರ್ತರನ್ನ ನೀವು ತೇಜೋವಧೆ ಮಾಡ್ತೀರಾ, ಮನ ಬಂದಂತೆ ಹಲ್ಲೆ ಮಾಡ್ತೀರಾ, ಇಷ್ಟ ಬಂದಂಗೆ ಕೂಡಕ್ಕೆ ಕೊಡ್ತೀರನ್ರಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇದೇನ್ರಿ? ಕಾಲ್ ಮಾಡ್ರಿ. ನೀವು ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರ ಆದ್ರೆ ಕಾಲ್. ಈಗ ನಮ್ಮವ್ರನ್ನ ಬೆದರಿಸಿದ್ರಲ್ಲ, ದಮ್ಮಿದ್ರೆ ಕಾಲ್ ಮಾಡ್ರಿ ನೋಡೋಣ. ನೀವು ನೋಡ್ತಾ ಇದ್ರೆ ಕರೆ ಮಾಡಿ. ಇಲ್ಲದೆ ಹೋದ್ರೆ ಕಾರ್ಯಕ್ರಮ ಆದ್ಮೇಲೆ ಲಿಂಕ್ ಶೇರ್ ಆಗುತ್ತೆ, ನಿಮ್ಗೆ ಎಲ್ಲ ಕಡೆ ಬರ್ತವೆ ಕಾರ್ಯಕ್ರಮದ್ದು. ನೋಡಿ ನೀವು ನಾವೇನು ಹೇಳಿದ್ದೀವಿ, ಏನು ಸುಳ್ಳು ಹೇಳಿದ್ದೀವಿ, ಏನು ಸತ್ಯ ಹೇಳ್ತಾ ಇದೀವಿ, ಅಲ್ಲಿನ ಜನಗಳು ಆ ಭಾಗದ ನಿಜವಾದ ನೈಜ ಘಟನೆಗಳನ್ನ ತಗೊಂಡು ಬಂದು ಕೊಡೋಕೆ ಜನ ಮುಂದಾಗ್ತಾ ಇದ್ದಾರೆ. ಈಗ ಬಹಳಷ್ಟು ವಿಚಾರಗಳು ಕೂಡ ಆಗಲೇ ನಮಗೆ ಬರ್ತಾ ಇದೆ. ಈಗ ಅವ್ರ ಗ್ರಾಮಸ್ಥರ ಎಷ್ಟು ಜನನ ಇವ್ರ ಮೇಲೆ ದೂರು ಕೊಟ್ಟಿರೋದು ಇವಾಗ. ಹೌದು. ಇವರಿಂದ ಏನೋ ತೊಂದರೆಗಳಾಗ್ತಾ ಇದೆ ಅಂತ. ಹೌದು, ಎಲ್ಲ ವೆರಿಫಿಕೇಶನ್ ಮಾಡಿ ಎಲ್ಲ ಕ್ಲೀನ್ ಆಗಿ ಎತ್ಕೊಂಡ್ ಬಂದಿದೀವಿ, ಯಾವ್ದು ಬಿಡಲ್ಲ. ನಿಜ. ಎಸ್ ಸರ್. ಇದೇ ತರ ಇನ್ನು ಯಾವ್ಯಾವ ಭಾಗಗಳಲ್ಲಿ ನೀವು ಏನೇನು ಅಕ್ರಮಗಳನ್ನ ಎಸಗ್ತಾ ಇದ್ದೀರಾ, ಯಾವ್ಯಾವ ಸ್ಟೇಷನಲ್ಲಿ ದೂರುಗಳಿದೆ ನಿಮ್ಮ ಮೇಲೆ, ಎಲ್ಲೆಲ್ಲಿ ಕಂಪ್ಲೇಂಟ್ಗಳಿದೆ, ಇನ್ನು ಏನೇನು ಮಾಡಿ ಎಲ್ಲ ತಗೊಳ್ಳೋಣ ಬಿಡೋಣ ಅಣ್ಣ. ನಮ್ಮೊಂದು ಟೀಮ್ನ ಸರ್ ಈ ಗೂಂಡಾಗಲ್ ಏನೇನು ಮಾಡಿದ್ದಾರೆ ಅಣ್ಣ. ಇವ್ರೆಂತ ಕಿಲಾಡಿಗಳ ಅಂದ್ರೆ, ಇವ್ರು ಗೆದ್ದಿದ್ದೇ ಒಂದು ಪಕ್ಷ, ಅಲ್ಲಿ ಚೂರಿ ಹಾಕಿದ್ರು. ಇವಾಗ ಇರೋದೇ ಒಂದು ಜಾಗದಲ್ಲಿ. ಈ ಕಿಡಿಗೇಡಿಗಳು ಏನು ಅನ್ನೋದು ಎಲ್ಲ ಫುಲ್ ಅವ್ರು ಹಿಸ್ಟ್ರಿ ತಗೊಂಡಿದೀವನ. ಎಲ್ಲೆಲ್ಲಿ ಭೂಮಾಫಿಯಾ ಮಾಡಿದ್ದಾರೆ, ಎಲ್ಲೆಲ್ಲಿ ರಾಜಕಾರಣಿಗಳು ತಿಂದಿದ್ದಾರೆ, ನುಂಗಿದ್ದಾರೆ. ಬಾಂಗ್ಲಾದೇಶ ಅವ್ರಿಗೆ ಏನ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು. ಓಕೆನಾ? ಈ ನೀರು ಮೋರಿ ನೀರ್ನ ಏನೋ ಬೋರ್ ನೀರಲ್ಲ, ಮೋರಿ ನೀರ್ನು ಬಿಟ್ಟಿಲ್ಲ, ಅದನ್ನು ದುಡ್ಡು ಮಾಡ್ತಾ ಇದ್ದಾರೆ. ಒಂದು ವಿಷುವಲ್ ಹಾಕಿ ನಮ್ಮ ಟೆಕ್ನಿಕಲ್ ಟೀಮ್ ಆ ಒಂದೇ ಒಂದು ವಿಷುವಲ್ ಹಾಕಿ, ಆ ಮೋರಿ ನೀರು ಅದನ್ನ ಫಿಲ್ ಮಾಡಿ ಆ ಮೋಟರ್ ಹಾಕಿ ತೋರಿಸ್ತಾರೆ ನೋಡಿ, ಅದನ್ನ ತೋರಿಸಿ. ಒಂದೂವರೆ ನಿಮಿಷದ ವಿಡಿಯೋ ಇದೆ. ಹೌದು, ಅದನ್ನ ಹಾಕಿ ದಯವಿಟ್ಟು ನೋಡಿ.
ಇಲ್ಲ. ಇದು ಮತ್ತೆ ಒಂದು ನಿಮಿಷ, ಇನ್ನೊಂದು ವಿಜುವಲ್ ಇದೆ, ಇನ್ನೊಂದು ವಿಜುವಲ್, ಇನ್ನೊಂದು ವಿಡಿಯೋ, ಸುಮಾರು 2 ನಿಮಿಷಗಳ ಕಾಲ ಆ ಒಂದು ವಿಡಿಯೋ ಪ್ರಸಾರ ಆಗುತ್ತೆ. ಸೊ ಆ ವಿಡಿಯೋನು ಕೂಡ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ ಅಲ್ಲಿ ನೋಡ್ತಾ ಇರಬಹುದು ಹೊಂಡ ಒಂದಿದೆ. ಆ ಹೊಂಡದಲ್ಲಿ ಏನ್ ಸರ್ ಇಷ್ಟೊಂದು ಪೈಪ್ ಇದೆ ಅಂತ ಕೇಳಿದ್ರೆ, ಸರ್ ಏನಿದು ಹೊಂಡ ಇದೆ ಅಂದ್ರೆ ಅಲ್ಲಿ ರೈತರಿದ್ದಾರೆ, ಏನೋ ಕೃಷಿ ಮಾಡ್ತಾ ಇರ್ಬೋದು ಅಂತಾರೆ. ಎಲ್ಲೈತೆ ಕೃಷಿಯಲ್ಲಿ? ಅಲ್ಲಿ ರೈತರು ಯಾರು ಸರ್ ರೈತರು ಕೆಲಸ ಮಾಡೋರು ಅಂತ ಯಾರು? ಒಬ್ರು ಅಲ್ಲಿ ಅದೇ ಬಾಂಗ್ಲಾದೇಶಿಗದವರು ಶೆಡ್ ಹಾಕೊಂಡಿದ್ದಾರೆ, ಅವರು ಸೊಪ್ಪು ಬೆಳಿತಾ ಇದಾರೆ ಅಲ್ಲಿ. ಯಾಕಂದ್ರೆ ಅವರು ಕ್ಯಾರೆಟ್ ಚೆಕ್ ಮಾಡಿರಿ, ಗಾಂಜಾ ಸೊಪ್ಪು ಏನಂತ ಚೆಕ್ ಮಾಡಿರಿ ಅದನ್ನ? ಇರ್ಬೋದು ಸರ್. ಗಾಂಜಾ ಸೊಪ್ಪು ಏನೋ ಚೆಕ್ ಮಾಡ್ರಿ ಅದನ್ನ. ಅಲ್ಲಿ ಗಬ್ಬು ನಾರ್ತಾ ಇದೆ ಸರ್, ನಿಂತ್ಕೊಳಕ್ ಆಗ್ತಾ ಇಲ್ಲ ಸರ್. ಅಲ್ಲಿ ಒಂದ್ ಕಡೆ ಕಸದ ವಾಸನೆ ಆದ್ರೆ, ಇನ್ನೊಂದ್ ಕಡೆ ಕೆರೆ ಕಲುಷಿತ ವಾಸನೆ, ಇನ್ನೊಂದ್ ಕಡೆ ಅಲ್ಲಿ ಪಾಪ ಆ ಜನ ಮಕ್ಕಳನ್ನ ಇಟ್ಕೊಂಡು ಹೆಂಗ್ ವಾಸ. ನಮ್ಮ ಮಾದೇಪುರ ಕ್ಷೇತ್ರದ ಬಿಜೆಪಿ ಅವರಿಗೆ ನಮ್ಮ PTV ನ್ಯೂಸ್ ಮೂಲಕ ಒಂದು ಹೇಳ್ತೀವಿ, ಬೇರೆ ಕಡೆ ಬೇರೆಯವರು ಮಾಡೋದು ಏನೋ ಈ ಬಾಂಗ್ಲಾದೇಶ ಅವರು ಅವ್ರನ್ನ ಬಿಡ್ರಿ, ಫಸ್ಟ್ ನಿಮ್ಮವ್ರನ್ನ ನೀವು ಸರಿ ಮಾಡಿಸ್ರಿ ಫಸ್ಟು. ಎಸ್ ಸರ್, ನಿಜ. ಈಗ ಬೇರೆಯವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ದೂರ ಕೊಡ್ತಾರಲ್ಲ ಇವರೇ ಹೋಗಿ ಮಾಡ್ತಾರಲ್ಲ, ಈಗ ಅವ್ರವರೇ ಮಾಡ್ತಾರಲ್ಲ, ಇವ್ರಿಗೇನು ಶಿಕ್ಷೆ ಇವರು? ಹೌದು, ನಿಜ. ತಾವು ಕೂಡ ಈ ಬಗ್ಗೆ ಗಮನ ಹರಿಸಿ ತನಿಖೆ ಮಾಡಬೇಕು. ಪೊಲೀಸ್ನವ್ರು ಕೂಡ ಇದ್ರ ಬಗ್ಗೆ ತಿಳ್ಕೋಬೇಕು. ಮತ್ತೆ ಈ ಬಗ್ಗೆ ಸರ್ ನಮ್ಮ ವರದಿಗಾರರಲ್ಲಿ ಮುಂದಾಗಿ ಇದು ಮಾಡಬೇಕಾದ್ರೆ ನಮ್ಮ ಹೋರಾಟಗಾರರಾದಂತಹ ಅಣ್ಣಯ್ಯ ಮತ್ತು ಪ್ರಕಾಶ್ ಅವರು ಕೂಡ ಮಧ್ಯದಲ್ಲಿ ಬಂದು ಕೂಡ ಅವರು ಒಂದೇನು ಗಲಾಟೆ ಆಗ್ತದೆ ಅದನ್ನು ತಿಳಿಗೊಳಿಸ್ತಾರೆ. ಅವರು ಬಂದ ನಂತರನೇ ಅಲ್ಲಿ ಗಲಾಟೆ ನಿಲ್ಲೋದು. ಅಲ್ಲಿವರೆಗೂ ಗಲಾಟೆ ತುಂಬ ಬಿಸಿಯಲ್ಲಿರುತ್ತೆ. ಅವ್ರ ಜೊತೆಲಿ ನಾವು ಕೂಡ ಅವ್ರು ಬರೋಷ್ಟೊತ್ತು ನಾವು ಹೋಗ್ತೀವಿ. ಸೊ ಆಗ ನೋಡಿದಾಗ ಭಾಳ ಸಮಸ್ಯೆಗಳಿರ್ತದೆ. ಸೊ ಆ ಸಮಸ್ಯೆನ ಅಣ್ಣಯ್ಯವರು ಪಾಪ ಅವ್ರು ಪ್ರಕಾಶ್ ಅವರು ಇಬ್ಬರು ಸೇರ್ಕೊಂಡು ಬಗೆಹರಿಸ್ತಾರೆ, ಅದರ ಪ್ರಯತ್ನ ಮಾಡ್ತಾರೆ. ಅವರು ಕೂಡ ಬೈತಾರೆ, ಪತ್ರಕರ್ತರಿಗೆ ಗೌರವ ಕೊಡ್ಬೇಕು ನೀವು, ಹೀಗೆಲ್ಲ ಅಲ್ಲೇ ಮಾಡೋದು ತಪ್ಪು ನೀವು ಅಂತೇಳಿ. ಅವರು ಕೂಡ ಪಾಪ ಎಲ್ಲಿದ್ದರೋ ಗೊತ್ತಿಲ್ಲ, ಹೇಳಿದ ತಕ್ಷಣ ಅವರು ಕೂಡ ಕರೆಗೆ ಸ್ವೀಕಾರಿ ಬಂದರು. ಮತ್ತು ಯಾಕಂದರೆ ಈಗ ಅಣ್ಣೆ ಅಂತವ್ರು ಯಾರೋ ಅಲ್ಲಿ ಅಕ್ಕಪಕ್ಕ ಇದ್ದರು ಬಂದರು ಸರ್, ಯಾರು ಇಲ್ಲ ಹೋಗಿದ್ರೆ ಏನು ಗೊತ್ತಿ ಅಣ್ಣ, ಏನೋ ಕೋಪದಲ್ಲಿ ಏನೋ ಮಾಡಿಬಿಟ್ಟಿದ್ರೆ ನಮ್ಮ ಇವರು ಫ್ಯಾಮ್ಲಿಗೆ ಯಾರಣ್ಣ ಹೊಣೆ? ಅವ್ರಿಗೂ ಹೆಂಡತಿ ಇದೆ, ಮಕ್ಕಳಿದ್ದಾರೆ, ಅವ್ರಿಗೂ ಮನೆ ಮಠ ಐತೆ, ಅವ್ರಿಗೂ ತಂದೆ ತಾಯಿ ಇದ್ದಾರೆ. ನಿಮ್ಮಾಗೆ ಅವರು ಒಂದು ಜೀವ ಅಲ್ವಾ? ಯಾಕೆ ಹೊಡೆಯೋಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಕೈ ಎತ್ತಕ್ಕೆ ನೀನು ಯಾರು? ಹೂ ಆರ್ ಯು? ಹೂ ದ ಹೆಲ್ ಆರ್ ಯು? ನೀನು ಏನು ರೈಟ್ಸ್ ಇದೆ ಪತ್ರಕರ್ತ? ಇವ್ರನ್ನೆಲ್ಲ ಬಂದು ಬಟ್ಟೆ ಬಿಚ್ಬಿಟ್ಟು ಚಪ್ಪಲಿಯಾರು ಹಾಕ್ಸ್ಕೊಂಡು ಮನೆ ಹತ್ರ ಓಡ್ದು ಸ್ಟೇಷನ್ ಕರ್ಕೊಂಡು ಬೇಕು ಇವ್ರನ್ನೆಲ್ಲ. ಇವ್ರಿಗೆ ಪತ್ರಕರ್ತ ಮೇಲೆ ಹಲ್ಲೆ ಮಾಡಬೇಕು, ಪತ್ರಕರ್ತ ಅಣ್ಣ ಇವಾಗ ಭಯ ಬಂದ್ಬಿಡ್ತು ಅಂದ್ರೆ ಎಲ್ಲ ನಾಳೆ ಆ ಏರಿಯಾನ ಹೆಂಗ್ ಕಂಟ್ರೋಲ್ ತಗೊಂತಾರೆ ಇವರು? ಲೋಕಲ್ ಗೂಂಡಾಯಿಸಮ್ ಹೆಂಗ್ ಮಾಡ್ತಾರೆ? ಇವಾಗ ಪತ್ರಕರ್ತರ ನೋಡಿ ಇವ್ರು ಭಯ ಇಲ್ಲ ಅಂದ್ರೆ ಇನ್ನು ಯಾರು ನೋಡಿ ಭಯ ಬೀಳ್ತಾರೆ ಇವರು? ಒಂದು ಮರ್ಯಾದೆ, ಪತ್ರಕರ್ತರ ಮರ್ಯಾದೆ ಇಲ್ಲ ಅಂದ್ರೆ ಇನ್ನು ಯಾರ ಮೇಲೆ ಇವರು ಮರ್ಯಾದೆ ಕೊಡ್ತಾರೆ? ಈಗ ಸಾಮಾನ್ಯ ವ್ಯಕ್ತಿ ಯಾರನ್ನ ಹೋಗಿದ್ರೆ ಹೊಡೆದು ಅಲ್ಲಿ ಊತಾಕ್ಬಿಡೋರು. ನಿಜ. ಹೌದು 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 ಹೌದು. ಅಲ್ಲಿ ಚೆಕ್ ಮಾಡ್ಬೇಕು, ಅದನ್ನು ತನಿಖೆ ಮಾಡಬೇಕು. ನಮಗೊಂದು ಡೌಟ್ ಇದೆ, ಯಾರನ್ನಾದ್ರೂ ಹೊಡೆದು ಅಲ್ಲೇನೋ ಸಾಯಿಸಿ ಮುಚ್ಚಿರ್ತಾರೆ ಅಂತ ಹೌದು ಹೇಳಕ್ ಆಗೋದಿಲ್ಲ ಸರ್. ಹೌದು, ಆ ಪ್ರದೇಶ ಆಗಿದೆ ಸರ್, ಭಯಂಕರವಾಗಿದೆ. ನಾನೇ ಒಂದ್ಸಲ ನಾಳೆ ಇದನ್ನ ಪೊಲೀಸ್ ಅವರು ತನಿಖೆ ಮಾಡಬೇಕು, ಡಾಗ್ ಸ್ಕ್ವಾಡ್ನ ಕರ್ಕೊಂಬರ್ಬೇಕು, ಆ ಜಾಗನ ಫುಲ್ ಚೆಕ್ ಮಾಡ್ಬೇಕು. ನಮಗೆ ಡೌಟ್ ಐತೆ ಕಂಪ್ಲೀಟ್ ಸರ್. ಇವರೇ ಅಲ್ಲ ಸರ್, ಇವರಂತವ್ರು ಅಲ್ಲಿ 10-15 ಜನ ಇನ್ವಾಲ್ವ್ ಆಗಿದ್ದಾರೆ ಇಂಥ ವಿಚಾರಗಳಲ್ಲಿ. ನೀವು ಹೇಳಿದಾಗೆ ಪೂರ್ತಿ ತನಿಖೆ ಆಗಬೇಕು. ಅದು ಹೆಂಗಿದೆ ಅಂದರೆ ಸರ್, ಭಯಂಕರವಾದಂಥ ಒಂದು ಜಾಗ. ಹೇಗೆ ಅಂದರೆ ಒಂದು ಯಾರನ್ನೂ ಕರ್ಕೊಂಡೋಗಿ ಏನೋ ಮಾಡಿದ್ರು ಯಾರು ಏನೂ ಅಲ್ಲಿ ಕೇಳ್ಕೊಳಕ್ಕಾಗಲ್ಲ ಅನ್ನೋ ಆ ರೀತಿಯಲ್ಲಿದೆ ಅದು. ಸೊ ಹಾಗಾಗಿ ಸ್ವಲ್ಪ ಬಹಳ ಭಯಂಕರವಾಗಿದೆ. ಮತ್ತು ಕೆರೆಯಲ್ಲಿ ಸರ್ ಸೊಳ್ಳೆಗಳು ಅದೇ ಹಿಂದೆ ಕಾಣಿಸ್ತಾ ಇದೆಯಲ್ಲ, ನಮ್ಮ ಹಿಂದೆ ಕಾಣಿಸ್ತಾ ಇದೆಯಲ್ಲ ಗಲೀಜುಗಳು, ನಮ್ಮಿಂದ ನೋಡಿ ನಮಗೇನೋ ಅಟ್ಯಾಕ್ ಆಗ್ಬಿಡ್ತಾ ಇದ್ದೀರ ಆಮೇಲೆ ಅದು ಸರ್. ಈಗ ನನಗೆ ಸ್ವಲ್ಪ ಸಫಕೇಶನ್ ಆಗ್ತಿದೆ ನೋಡಿ. ಈ ನೀರನ್ನ ಕುಡಿಯೋದು, ಈ ನೀರನ್ನ ಅವ್ರು ಕುಡಿಯೋದು. ಅಪಾರ್ಟ್ಮೆಂಟ್ ಅವರೇ ಎಚ್ಚೆತ್ಕೊಳ್ರಿ ಸ್ವಾಮಿ, ನೀರು ಎಲ್ಲಿಂದ ಬರ್ತದೆ, ಏನು ಪೊಲ್ಯೂಷನ್ ಬೋರ್ಡ್ ಅದಕ್ಕೆ ಆದೇಶ ಕೊಟ್ಟೈತೆ, ಅದಕ್ಕೆ ಏನೇನು ಸರ್ಟಿಫಿಕೇಟ್ ಐತೆ, ನೀರು ಚೆಕ್ ಮಾಡಿದ್ರ, ಅದು ಚೆಕ್ ಮಾಡಿದ್ರ, ಇದು ಚೆಕ್ ಮಾಡಿದ್ರೆ ಅದನ್ನು ಕುಡೀರಿ. ನಿಜ ನಿಜ ಹೌದು. ಅದಕ್ಕಂದ್ರೆ ಗಲೀಜಿದು. STP ಪ್ಲಾಂಟ್ಗಿನ್ನ ಡೇಂಜರಸ್. ಅದಕ್ಕಂದ್ರೆ ಗಲೀಜನಾ? ಹೌದು. ಅದಾದ್ರೂ 6 ತಿಂಗಳು ಒಂದ್ಸರಿ ಕ್ಲೀನ್ ಮಾಡ್ತಾರೆ. ಇದು ಎಷ್ಟೋ ವರ್ಷಗಳ ನೋಡಿ ಅನ್ನೋದು ಅಲ್ಲಿ ಕ್ಲಿಯರ್ ಕಾಣಿಸ್ತದೆ ಸರ್. ಹಸುಗಳು ನೀರು ಕುಡಿಯಲ್ಲ ಅದರಲ್ಲಿ, ಹಸು ಹಂಗಿದಾವೆ ಅದು. ಅದಕ್ಕೆ ಬೋರ್ವೇರ್ ಹಾಕಿದ್ದಾರೆ ಇವರು. ಆಮೇಲೆ ನಾವು ಹೋಗ್ಬಿಟ್ಟು ಸರ್ ಮೋಟ್ರುಗಳು ಹಾಕೊಂಡು ಪೈಪ್ಗಳು ಕಲೆಕ್ಷನ್ ಕೊಟ್ಕೊಂಡು ಅಲ್ಲೊಂದು 4 ಜನ ನೋಡಿ ಟಿವಿನಲ್ಲಿ ಈ ತರ ಕಾಣಿಸ್ತದಂದ್ರೆ ಹಂಗಂದ್ರೆ ಡೈರೆಕ್ಟ್ ಆಗಿ ಹೆಂಗ್ ಕಾಣಿಸ್ಬೋದು? ಬಹಳ ಡೇಂಜರಸ್ ಆಗಿ ಸರ್. ತಾವೇನೋ ನೋಡ್ಬಿಟ್ರೆ ಅಣ್ಣ ಇವರು ಬಿಲ್ಗಳನ್ನ ತನಿಖೆ ಮಾಡುವಾಗ ಅಪಾರ್ಟ್ಮೆಂಟ್ ಓಡಿಸ್ತಾರೆ, ಓಕೆನಾ? ಇವ್ರ ಗಾಡಿಗಳು ಎಲ್ಲೆಲ್ಲಿ ಓಡ್ತದೆ, ಪ್ರತಿ ಅಪಾರ್ಟ್ಮೆಂಟ್ಗೆ ಹೋಗಿ ನಾವು ಇದನ್ನೆಲ್ಲ ತೋರಿಸ್ಬೇಕಣ್ಣ. ಇದೇ ಕೆಲಸ ಮಾಡ್ಬೇಕು ನಾವು. ಅದು ಬಹಳ ಜನ ಸಂಪೂರ್ಣ ಇವ್ರ ಗಾಡಿಗಳು ನಿಲ್ಲಿಸ್ಬೇಕು. ಹೌದು.
ಸರಿ ಸರ್, ಈ ಬಗ್ಗೆ ಒಂದು ವಿಡಿಯೋ. ಇವರು ಡ್ರೈವರ್ ಲೈಸೆನ್ಸ್ ಇದೆಯಾ, ಯಾವ ಊರು ಅವನು, ಪೊಲೀಸ್ ವೆರಿಫಿಕೇಶನ್ ಆಗಿದೆಯಾ, ಇವ್ರದ್ದು FC ಆಗಿದೆಯಾ, ಇವ್ರದ್ದು ಇನ್ಸೂರೆನ್ಸ್ ಇದೆಯಾ, ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಹೌದು ಓಕೆನಾ, ಇದೆಲ್ಲ ಚೆಕ್ ಮಾಡ್ಬೇಕು. ಇವ್ರು ಒಂದೇ ಒಂದು ಬಿಡಲ್ಲ ಲೇ, ನಿಮ್ಮನ್ನ ಒಂದೇ ಒಂದು ಬಿಡಲ್ಲ ನಾವು. ನೀವು ಏನು ಡಾನ್ಗಲ್ಲ ನೀವೇನಾದ್ರು? ಎಸ್ ಸರ್, ಈ ಬಗ್ಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಕೂಡ ನೋಡ್ಕೊಂಡು ಬರೋಣ. ಯಾಕಂದ್ರೆ ಆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ಏನೇನು ನಡೀತಾ ಇದೆ, ಪೈಪ್ಗಳು ಹೆಂಗಿದೆ ಎಲ್ಲ ಕಾಣುತ್ತೆ ನಿಮ್ಗೆ. ಯಾಕಂದ್ರೆ ನಾವು ಹೇಳೋದಕ್ಕೆ ನೀವು ನೋಡಬೇಕು. ನಮ್ಮ ಹಿಂದೆ ಸ್ಕ್ರೀನ್ ನೋಡ್ರಿ, ಮೋಟ್ರ್ಗಳು ಹೆಂಗಿದೆ ನೋಡಿ, ಪೈಪ್ ಕನೆಕ್ಷನ್ ಇವೆಲ್ಲ ಏನಕ್ಕೆ ಬೇಕು, ಇವೆಲ್ಲ ಏನಕ್ಕೆ ಬೇಕು. ಸೊ ನೋಡಿ, ನೋಡೋಣ. ಹಾಕಿದ್ದೀನಿ ಅದನ್ನು ಪ್ಲೇ. ಎಸ್ ವೀಕ್ಷಕರೇ, ಇನ್ನೊಂದು ವಿಷಲ್ ನೋಡಿದ್ರಲ್ಲ, ಆ ವಿಷಲಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಏನು ಅಂದರೆ, ಆ ನೀರಿನ ಕಲರ್ ನೋಡ್ರಿ, ಪಾಚಿ. ಅಲ್ಲಿ ಮೋಟ್ರುಗಳು ಕಾಣಿಸ್ತಾ ಇದೆ, ಪೈಪ್ಗಳು ಕಾಣಿಸ್ತಾ ಇದೆ, ಎಲ್ಲ ರೀತಿಯಾದ ಕನೆಕ್ಷನ್ಸ್ ಇದೆ. ಏನಕ್ಕೆ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ? ಒಬ್ಬ ಬೋರ್ ಆಗಿದ್ರೆ ಒಂದು ಪೈಪಲ್ಲಿ ಕಲೆಕ್ಷನ್ ಕೊಡ್ಬೇಕು ಸರ್. ಅಣ್ಣ ಮಾಡಿದ್ರೆ ಇವರು ಡ್ರೈನ್ಗೆ ಎತ್ಕೊಂಡೋಗಿ ಪಬ್ಲಿಕ್ ಡ್ರೈನಲ್ಲಿ ಪೈಪ್ ಹಾಕಿ ಅದನ್ನ ಕ್ಯೂರಿಫೈ ಮಾಡಿ ಸೇಲ್ ಮಾಡಿಬಿಡ್ತಾರಣ್ಣ ಇವರು 420ಗಳು. ಸರ್ ಈಗ ಮಾಡ್ತಾ ಇದಾರೆ ಅದನ್ನೇ. ಇಲ್ಲ ಯಾವುದೇ ಡ್ರೈನೇಜ್ ಬಿಡಲ್ವೇನೋ ಇವರು. ಅರ್ಥ ಆಯ್ತಾ ನಿಮಗೆ? ಸೀಗಲ್ಲಿ ಪಂಚಾಯತ್ನಲ್ಲಿ ಎಲ್ಲ ಡ್ರೈನೇಜ್ಗೆಲ್ಲ ಕುತ್ತಿಗೆ ಎತ್ಕೊಂಡ್ಬಿಡ್ತಾರೆ ಏನೋ ಇವರು. ಸರ್ ಎಷ್ಟು ಹಾರಿಬಲ್ ಇದೆ ಅಂದ್ರೆ ನೆನೆಸ್ಕೊಂಡ್ರೆ ಸರ್, ಅದನ್ನು ಮಕ್ಕಳು ನೋಡಿ ಹೆಂಗನ ಕುಡಿ, ವಯಸ್ಸಾದ ಅಜ್ಜಾಜಂದ್ರು ಕುಡಿದ್ರೆ, ವಯಸ್ಸಾಗಿರೋ ಮಕ್ಕಳು ಕುಡಿದ್ರೆ ಅವ್ರ ಆರೋಗ್ಯ ಸ್ಥಿತಿ ಏನಾಗುತ್ತೆ ಸರ್? ಪಾಪ ಇವರು ಒಂದು 4 ಕಾಸುಗೋಸ್ಕರ ಈ ರೀತಿ ಮಾಡೋದು ಎಷ್ಟು ಸರಿ? ಭಾಳ ನೋವಾಗುತ್ತೆ ಸರ್. ಇದನ್ನೇನು ಅಪ್ಪಿತಪ್ಪಿ ನಾವೇ ಆ ಭಾಗದಲ್ಲಿ ಹೊಟ್ಟೋದ್ವಿ, ಆ ಭಾಗದಲ್ಲಿ ನಾವೇ ಅಲ್ಲೆಲ್ಲ ಕೂತಿರ್ತೀವಿ, ನಾವೇ ಹೋಗ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿ ಅಂತ ಕುಡಿದ್ಬಿಟ್ರೆ ಏನು ಸರ್ ಗತಿ ಸರ್? ನಮ್ಮಂಥವ್ರಿಗೆ ಆ ರೀತಿ ಆ ಭಾಗದಲ್ಲಿರ್ತಕ್ಕಂಥ ಜನಗಳ ಸ್ಥಿತಿ ಏನಿದೆ, ಆ ಸುತ್ತಮುತ್ತ ಇರೋ ಜನಗಳು ಏನು ಮಾಡ್ತಾ ಇದ್ದಾರೆ ಪಾಪ, ಇದನ್ನೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮನೆ ಇದ್ದಾರೆ ಇನ್ನೂ? ಏನು ಹೇಳ್ಬೋದು ಸರ್ ಇದ್ರ ಬಗ್ಗೆ? ಅಣ್ಣ ಇದಕ್ಕೆ ಸಂಬಂಧಪಟ್ಟಿರೋರು ಯಾರೇ ಇರಲಿ, ಇವ್ರ ಬ್ಯಾಕ್ ಬೋನ್ ಯಾರೇ ಇರಲಿ, ಇವ್ರು ಯಾರೇ ಗಾಡ್ ಫಾದರ್ ಇರಲಿ, ಯಾರನ್ನೂ ಬಿಡಬಾರ್ದು. ಹೌದು ಹೌದು, ಖಂಡಿತ ಯಾರನ್ನೂ ಬಿಡಬಾರ್ದು. ಹೌದು, ಅವ್ರದ್ದು ಏನಿದೆಯೋ 1 ವರ್ಷ ಬೇಕಾದ್ರೆ ಓಡಿಸೋಣ. ಎಸ್ ಸರ್, ಎಸ್ ಸರ್. ಯಾಕಂದರೆ ನಾನು ಕೂಡ ಈ ಬಗ್ಗೆ ಅಲ್ಲಿನ ಒಬ್ಬ ಯಾರೋ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಅಂತ ಏನು ಸೋಕಾಲ್ಡ್ ಕರಿತೀವಿ ಅವ್ರನ್ನ, ಅವ್ರಿಗೂ ಕೂಡ ಕರೆ ಮಾಡಿದ್ವಿ. ಸರ್ ಇಲ್ಲಿ ನಿಮ್ಮ ಜಾಗಕ್ಕೆ ಬಂದಿದ್ದೀವಿ, ಈಗ ಮಾಹಿತಿ ಬಂದಿದ್ದೀವಿ, ಏನು ಸರ್ ಇದು, ಏನು ಈ ಥರ ಎಲ್ಲ ಇದೆ ಅಂದರೆ, ಇಲ್ಲ ಅವ್ರ ಹೆಸರು ಹೇಳಿದಕ್ಕೆ ನೀವು ಅವ್ರಿಗೆ ಫೋನ್ ಮಾಡಿರೋದು ನೀವು. ಇಲ್ಲಾಂದ್ರೆ ಅವ್ರಿಗೆ ನೀವು ಫೋನ್ ಮಾಡ್ತೀರಾ? ಗೊತ್ತಿರಲಿಲ್ಲ. ಆತನ ಅವ್ರ ತಮ್ಮ, ಅವ್ರನ್ನ ಇಂಥವ್ರ ತಮ್ಮ ಅಂತ ಹೇಳಿದೀನಿ ನೀವು ಫೋನ್ ಮಾಡಿರೋದು. ಸೊ ಆಮೇಲೆ ನಮಗೂ ಕೂಡ ನಾವು ಸಾಮಾನ್ಯವಾಗಿ ಕಾರ್ಯಕ್ರಮಗಳು ಹೋದಾಗ ಕೂಡ ಪತ್ರಕರ್ತರುಗಳನ್ನೆಲ್ಲ ಅವರು ಗಮನಿಸ್ತಾರೆ, ಮಾತಾಡಿರ್ತಾರೆ. ಆದರೆ ಬಹಳಷ್ಟು ವಿಚಾರಗಳೇನು ಅಂದರೆ, ಸೊ ತಾವು ನೋಡ್ತಾ ಹೋಗ್ಬೋದು, ಅವರು ಏನು ಅಂದರೆ ಅಲ್ಲಿನ ಒಂದು ಸುತ್ತಮುತ್ತ ಇರ್ತಕ್ಕಂಥ ವಾಸ್ತವ್ಯ ಹೇಗಿದೆ, ಒಂದೇ ಒಂದು ಸಲ ಅವರೇ ಆ ಜಾಗದಲ್ಲಿ 1 ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ, 1 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಈ ಬಗ್ಗೆ ಅಣ್ಣ ಅವ್ರಿಗೆ ಗೊತ್ತಿಲ್ಲದ್ರೆ ಈ ದಂಧೆ ನಡೀತಾ ಅಂತೀರಾ ನೀವು? ಎಲ್ಲರಿಗೂ ಗೊತ್ತು ಸರ್. ಅದೇ ಸರ್, ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ನೋಡಿ, ಅದನ್ನೇ ಹೇಳ್ತಾ ಹೋದೆ, ಅದನ್ನ ಕೇಳ್ತಾ ಹೋದ್ರೆ ಅವ್ರು ಏನು ಹೇಳ್ತಾರೆ, ಬ್ರದರ್ ಅಲ್ಲಿ ಏನು ಆ ಥರ ಇಲ್ವಲ್ಲ, ಅದೇನು ಇದು ಏನು ನೀವು ಡೈರೆಕ್ಟರ್ ಕರ್ಕೊಂಬಂದು ಎಲ್ಲ ಕ್ರಿಯೇಟ್ ಮಾಡಿರೋದು ಇದು? ನೀವು ಕೂಡ ಪರಿಸರದ ಬಗ್ಗೆ ಬಹಳ ಇದು ಮಾಡ್ತೀರಾ ಅಲ್ವಾ? ಅಲ್ಲಿ ಏನಿದೆ ಪರಿಸರ ಚೆನ್ನಾಗಿದೆಯಲ್ಲ ಅಂತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಬಂದಿದ್ದ ಕೋಪಕ್ಕೆ ನಿಮ್ಮನ್ನ ಈಗಲೇ ಗಲ್ ಶಿಕ್ಷೆಗೆ ಏರಿಸಬೇಕು ಅನ್ನೋಷ್ಟು ಕೋಪ ಬಂದಿತ್ತು ನಿಜವಾಗ್ಲೂ. ಅಲ್ಲಿ ಪ್ರಕೃತಿಯನ್ನ ಕುತ್ಕೇಸಿ ಸಾಯಿಸ್ತಾ ಇದ್ದೀರಾ, ಪ್ರಕೃತಿಗೆ ವಿಷ ಆಗ್ತಾ ಇದ್ದೀರಾ. ಅದರಲ್ಲಿ ಆ ಕೆರೆ ಒಂದೇ ಒಂದು ಲೋಟ ನೀರು ಕುಡಿದ್ಬಿಟ್ಟು ನೀವು 2 ದಿನ ಅಲ್ಲ 2 ಗಂಟೆ ಇದ್ಬಿಟ್ರಿ ನೋಡೋಣ, ಆ ನೀರು ಕುಡಿದ್ಬಿಟ್ಟು ನಮಗೆ ಹೇಳ್ತೀರಾ ನೀವು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಮನವಿ ಮಾಡೋಂಥದ್ದು ಇಷ್ಟೇ, ದಯವಿಟ್ಟು ಮನವಿನ ಪದನೇ ಇಂಥ ಫೋಟೋಗಳಿಗೆ ಯೂಸ್ ಮಾಡಬೇಡಣ, ಅದು ಒಂದು ದೊಡ್ಡ ಪದ. ಅದು ಅಧಿಕಾರಿಗಳು ಈ ಬಗ್ಗೆ ಮನವಿ ಮಾಡಲೇಬೇಕು. ಅಧಿಕಾರಿಗಳಿಗೆ ಹೇಳಿ, ಇವರು ಈ ಫೋಟೋಗಳಿಗೆ ಹೇಳ್ತಾ ಇದ್ರೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಜನಗಳು ಕೂಡ ಸರ್, ಅಧಿಕಾರಿಗಳು ಜನಗಳು ಕೂಡ ಎಚ್ಚೆತ್ಕೋಬೇಕು. ಈ ತದ್ದು ಘಟನೆಗಳು ಕಂಡಾಗ ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಅಣ್ಣ ಇವಾಗ ಸಾಮಾನ್ಯ ಜನರು ಮನೆ ಕಟ್ಕೊಬೇಕಾದ್ರೆ ಬೋರ್ ಆಗಿ ಇಂಥ ಕರ್ಮ ನೀರುಗಳು ಬರೋದು. ಹೌದು, ನಿಜ ನಿಜ ಅಲ್ವಾ?
ಅದೇ ಸರ್, ಈಗ ತುಂಬಾ ಜನ ಸಾವು ಸಾಯ್ತಾ ಇದಾರೆ ಅಂದ್ರೆ ಈ ತರನೇ ಆರೋಗ್ಯ ಕೆಟ್ಟೋಗ್ತಾರದು ಇಂಥವ್ರಿಂದನೇ. ನೀರಲ್ಲಿ ಆಹಾರದಲ್ಲಿ ವಿಷ, ಕಲಬೆರಕೆ ವಿಷ ಆಗ್ತಾ ಇದೆಯಲ್ಲ, ಇದರಿಂದ ಬಹಳ ನೋಡ್ರಪ್ಪ, ಊರಲ್ಲಿರೋ ಪ್ರತಿಯೊಬ್ಬರಿಗೆ ನೀವು ನಿಮ್ಮಿಂದ ತೊಂದರೆ ಆಗಿಲ್ಲ, ನಿಮ್ಮ ಫ್ಯಾಮಿಲಿ ಉದ್ಧಾರ ಆಗ್ತದ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರ, ಅವ್ರ ಇಡೀ ಶಾಪ ಸುಮ್ಮನೆ ಬಿಡ್ತದ, ಸುಮ್ಮನೆ ಬಿಡ್ತದ. ಇವೆಲ್ಲ ಏನಕ್ಕೆ ಇಟ್ಕೊಂಡಿದ್ದಾರೆ ಈ ಬ್ರಷ್ಗಳು, ಆ ನೀರು ಸರ್, ಇವರು ಆ ನೀರನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಅದನ್ನ ಫಿಲ್ಟರ್ ಮಾಡಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಎಷ್ಟು ಇವ್ರಿಗೆ ಧೈರ್ಯ ಇರ್ಬೋದು ಇದನ್ನೆಲ್ಲ ಮಾಡಕ್ಕೆ. ಇಲ್ಲ ಅದು ಕ್ಯೂರಿಫೈ ಮಿಷಿನ್ ಇದೆ, ಎಂತ ನೀರ್ನ ಬೇಕಾದ್ರೂ ನಾನು ವೈಟ್ ಮಾಡ್ಬೋದು, ಥಿಕ್ನೆಸ್ ಮಾಡೋಕ್ಕಾಗಲ್ಲ, ವೈಟ್ ಮಾಡ್ಬೋದು, ಅದನ್ನ ಕುಡಿಯೋ ತರ ನೋಡಿ, ಕುಡಿಯೋ ತರ ರೆಡಿ ಮಾಡಿಸ್ಬೋದು. ಇದನ್ನ ಮಾಡಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಅವ್ರಿಗೆ ಅಂತ ಕೊಟ್ಟಿದ್ದಾರಣ್ಣ, ಕೊಟ್ಟಿರೋದಕ್ಕೆ ಅವ್ರು ಮಾಡ್ತಾರೆ. ಅದು ಯಾವ ಸರ್ಕಾರ ಅಣ್ಣ ಏನಣ್ಣ ಗೌರ್ಮೆಂಟ್ ಗೊತ್ತಿದ್ರೆ ನಡೀತದಣ್ಣ. ಅಣ್ಣ ಇದೇನು ಅಣ್ಣ, ನಾರ್ಮಲ್ ಒಂದು ಸಣ್ಣ ದಂಧೆ ಮಾಡೋದಕ್ಕೆ ಭಾರಿ ಕಷ್ಟ ಇದೆ ಇವತ್ತು. ಸೋಷಿಯಲ್ ಮೀಡಿಯಾ, ಮಾಧ್ಯಮಗಳು, ಪೊಲೀಸವರು ಕೇರ್ಫುಲ್ ಹೆವಿ ಸ್ಟ್ರಿಕ್ಟ್ ಇದಾರಣ್ಣ. ಇವಾಗ ತೆರೆಗೆ ಬಂದ್ಬಿಡ್ತಾರೆ, ಇದೆಲ್ಲ ಬಂದು ಅಲ್ಲಿರುವಂಥ ಅಧಿಕಾರಿಗಳಿಗೂ ಬ್ರೀಡ್ ಕೇಸ್ ಕೊಟ್ರೆ ಮಾತ್ರನೇ ಅಲ್ಲಿ. ಅಣ್ಣ ಏನಣ್ಣ, ಒಂದು ದಿನಕ್ಕೆ 1000 ಲಾರಿಗಳು ಬರ್ತಾ ಹೋಗ್ತಾ ಇರ್ತದೆ, ಇವ್ರಿಗೇನು ಕಣ್ಣಿಲ್ವಾ? ಈ ಯಾವತ್ತೂ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಒಂದು ದಿನಾನೂ ಕ್ರಾಸ್ ಮಾಡಿಲ್ವಾ? ನಿಜ ನಿಜ. ಈಗ ಬೋರು ಅಣ್ಣ, ಬೋರ್ ಹಾಕೊಂಡು ಎಲ್ಲಿ ಬೇಕಾದ್ರೆ ನೀರನ್ನ ಸೇಲ್ ಮಾಡ್ಬೋದು. ಆ ಬೋರ್ ತನಿಖೆ ಗಿನಿಕೆ ಇಲ್ವಣ್ಣ? ಫಸ್ಟ್ ಆಫ್ ಆಲ್ ಆ ಬೋರ್ಗಳ ಪರ್ಮಿಷನ್ ಇದೆಯಾ? ನೀರು ಮಾರಾಟ ಮಾಡೋದಕ್ಕೆ ಅವ್ರ ಹತ್ರ ಪರ್ಮಿಷನ್ ಇದೆ, ಇವ್ರ ಹತ್ರ? ಸರ್ ಅದನ್ನ ಹೇಳಕ್ ಬಂದೆ ಆಗ್ಲೇ, ಒಂದಲ್ಲ ಸರ್, ಅಲ್ಲಿ ಹತ್ರ 20 ರಿಂದ 30 ಬೋರ್ಗಳು ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ, ನೋಡ್ತಾ ಇದ್ರೆ. ಅಣ್ಣ ಈಗ ಏನ್ ಹೇಳಿದ್ರು, ಒಂದು ದಿನಾಗೆ 1000-2000 ಲೋಡ್ಗಳು ಓಡಿಸ್ತಾರಂತನ. ಸರ್ ಈಗಲೂ ಪ್ರೆಸೆಂಟ್ ಈಗಲೂ ಈ ಸ್ಪಾಟ್ ಹೋದ್ರು ಈಗಲೂ 2 ಬೋರ್ ಕೊರಿತಾ ಇದಾರೆ. ಹೌದಾ? ಈಗಲೂ ಕೊರಿತಾ ಇದಾರೆ ಪ್ರೆಸೆಂಟ್. ನೋಡಿ, ಇಲ್ಲಿ ಬಡವರು ಬೋರ್ ಹಾಕೋದಕ್ಕೆ ಈ ನಮ್ಮ ಮಕ್ಕಳು ಅನುಮತಿ ಕೊಡಲ್ಲ. ಯಾರ BWSSB ಅವರು ಇವ್ರಿಗೆ ಇಂಥ 420ಗಳಿಗೆ ಇವ್ರು ಅನುಮತಿ ಕೊಡ್ತಾ ಇದಾರೆ ಅಲ್ವಾ? ಸರ್ ಭೂಮಿಯನ್ನ ಕೊರೆದು ತೂತುಗಳು ಬಿತ್ತಾ ಇದ್ರೆ ಜಲ ಮಟ್ಟ ಹಾಳಾಗುತ್ತೆ, ನೀರು ಭೂಕಂಪ ಬರ್ತದೆ, ಏನನ್ನ ಆಗ್ತದಣ್ಣ ಆ ಭಾಗದಲ್ಲಿ. ಭೂಮಿ ಇವತ್ತೊಳಗೆ ಕುಸ್ತೋಗುತ್ತೆ, ಆಗ್ಬೋದು, ಹಂಗಿದೆ ಅಲ್ಲಿ. ಹೌದು, ಅದರಲ್ಲಿ ಬೇರೆ ಈ ಭೂಗಳ ಬೇರೆ ಅಪಾರ್ಟ್ಮೆಂಟ್ಗಳು 20-30 ಸರ್ ಸುತ್ತ ಅಪಾರ್ಟ್ಮೆಂಟ್ ಇದೆ. ಆ ಮಧ್ಯದಲ್ಲಿ ಮಾತ್ರ ಕಸದ ಬೆಟ್ಟ, ಅದೇ ತಾಣ. ನಾವು ಈ ಸಿಂಗಾಪುರ್, ಈ ನೇಪಾಳ ನಡೀತದಲ್ಲ, ಇದು ಯಾವ್ದು ಚೈನಾದಲ್ಲಿ ಅಲ್ಲ, ಆ ಘಟನೆನ ಅತಿ ಶೀಘ್ರದಲ್ಲಿ ನಾವು ಹತ್ರದಲ್ಲಿ ನೋಡ್ಬೋದು, ಭೂಕಂಪಗಳು ನೋಡ್ಬೋದು. ಹಂಗಂದ್ರೆ ಸರ್ ವೀಕ್ಷಕರೇ, ತಾವು ಕೂಡ ನೋಡ್ತಾ ಇದ್ದೀರಾ ಈ ಕಾರ್ಯ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಹೆಂಡತಿ ಮಕ್ಕಳಂತೂ ಉದ್ಧಾರ ಆಗಲ್ಲ. ನೀವೇನೇ ಹಣ ಇದು ಮಾಡಿದ್ರು ಪಕ್ಕ ಒಂದಿನ ಭಿಕ್ಷಾ ಬೇಡ್ತೀರಾ, ನಿಮ್ಮ ಮಕ್ಕಳು ಭಿಕ್ಷಾ ಬೇಡ್ತಾರೆ. ಇಂಥದ್ರಲ್ಲಪ್ಪ ದುಡ್ಡು ಮಾಡೋದು ಸ್ವಾಮಿ, ಇಂಥದ್ರಲ್ಲ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಯಾವುದ್ರಲ್ಲಿ ಇಲ್ಲ ನೀವು ಕರ್ಮ, ಯಾವುದ್ರಲ್ಲಿ ಇಲ್ಲ. ನಿಜವಾಗ್ಲೂ ಶಾಪ ಬಿಡ್ತೀನಿ, ನಿಮ್ಮ ಹೆಂಡತಿ ಮಕ್ಕಳು ಉದ್ಧಾರ ಆಗಲ್ಲ. ಎಸ್ ವೀಕ್ಷಕರೇ, ತಾವು ಕೂಡ ನೋಡ್ತಾ ಇರ್ತೀರಾ PT ನ್ಯೂಸ್ ಕನ್ನಡ. ಇಂತಹ ಕಾರ್ಯಕ್ರಮಗಳಲ್ಲಿ ಇಂತಹ ವರದಿಗಳನ್ನು ನೇರವಾಗಿ ತೋರಿಸೋಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೋ ನೆನ್ನೆ ಮೊನ್ನೆ ನಡೆದಿದ್ದ ಸ್ಟೋರಿ ಅಲ್ಲ, ಇವತ್ತು ಈಗ ಸಂಜೆ ಆದಂಥ ಘಟನೆ ಇದು. ಸೊ ಈಗ ತಗೊಂಡು ಬಂದು ನಾವು ಇದನ್ನು ನಿಮಗೆ ನೇರವಾಗಿ ತೋರಿಸೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಹಳ ಕಷ್ಟ ಇದೆ. ಒಬ್ಬ ಪತ್ರಕರ್ತ ಮಾತ್ರ, ತನ್ನ ಎದೆಗಾರಿಕೆಯ ಪತ್ರಕರ್ತ ಮಾತ್ರ ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ. ಯಾರೋ ಬೇರೆ ಪತ್ರಕರ್ತ ಆಗಿದ್ರೆ, ನಕಲಿ ಪತ್ರಕರ್ತ ಆಗಿದ್ರೆ ಸುಮ್ಮನೆ ಹೋಗಲ್ಲ, ನಾಟಕ ಆಡ್ಕೊಂಡು ಏನೋ ಒಂದು 4 ಕಾಸು ಇಸ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೊಟ್ಬಿಡೋನು. ಆದರೆ ನಮ್ಮ ಪತ್ರಕರ್ತರು ಹಂಗೆ ಮಾಡಲಿಲ್ಲ. ಅಲ್ಲಿ ನಮ್ಮ ಪತ್ರಕರ್ತರನ್ನ ಅವರ ಧ್ಯೇಯ ಏನು ಅಂದರೆ ಒಂದು ಸುದ್ದಿ ಆಗಿತ್ತು. ಸುದ್ದಿಯನ್ನು ಕೊಡಬೇಕು, ಸಮಾಜಕ್ಕೆ ಇಂತಹ ವಿಚಾರವನ್ನು ತೋರಿಸ್ಬೇಕು, ಇಂತಹ ಒಂದು ಏನೋ ಅಕ್ರಮಗಳನ್ನು ಬಯಲು ಮಾಡಬೇಕು ಅನ್ನೋದು ನಮ್ಮ ಪತ್ರಕರ್ತನ ಧ್ಯೇಯ, ನಮ್ಮ ವಾಹಿನಿಯ ಧ್ಯೇಯ ಕೂಡ. ಸೊ ಅರ್ಥ ಮಾಡ್ಕೊಳ್ಳಿ, ಇಂಥದ್ದು ಎಲ್ಲೆಲ್ಲಿ ನಡೀತಾ ಇದೆ ನೋಡಿ. ಇದು ತುಂಬ ದೂರ ಇಲ್ಲ. ವೈಟ್ಫೀಲ್ಡ್ DCP ಆಫೀಸ್ ಅವರಿಂದ ಹಿಡ್ಕೊಂಡು ಕಾಡುಗೋಡು ಸ್ಟೇಷನ್ ಹಿಡ್ಕೊಂಡು ಹೆಂಗೆ ತಗೊಂಡ್ರು ಕರೆಕ್ಟಾಗಿ 5 ಕಿಲೋಮೀಟರ್ ರೇಡಿಯಸಲ್ಲಿ ಇದೆ ಇದು. ಏನು ಸರ್? ಹೌದು. ಇವ್ರಿಗೆ ಮಾಹಿತಿ ಇರೋಲ್ಲ. ಈ ಕಡೆ ಕಾಡುಗೋಡು ಸ್ಟೇಷನ್, ಆ ಕಡೆ ಆವಲಹಳ್ಳಿ ಸ್ಟೇಷನ್, ಈ ಕಡೆಗೆ DCP ಆಫೀಸ್, ಇನ್ನು ಆ ಕಡೆಗೆ ಹೋದ್ರೆ ಪಂಚಾಯತಿ ಆಫೀಸ್ಗಳ ಹತ್ರನೇ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್. ಅವ್ರ ಊರು ಬಿಟ್ಟು ಆ ಕಡೆಗೆ ಹೋದ್ರೆ KR ಪುರಂ ಕ್ಷೇತ್ರ, ಈ ಕಡೆಗೆ ಬಂದ್ರೆ ಮಹದೇವಪುರ ಕ್ಷೇತ್ರ. ಈ ಕಡೆ 2 MLAಗಳು, ಈ ಕಡೆ 2 MLAಗಳು ಇದ್ದಾರೆ. ಈ ಫೋಟೋ ಉಂಟಿಗಲ್ದು ನೋಡಿದೆ, ಆ ಸೈಡ್ MLA ಸೈಡ್ ಫೋಟೋಗಳು ಹಾಕೊಂಡಿದ್ದಾರೆ, ಈ ಸೈಡ್ MLA ಫೋಟೋ ಉಂಟಿಗಳು ಫೋಟೋ ಹಾಕೊಂಡಿದ್ದಾರೆ. ನೀವು ಯಾವ್ದಾನ ಒಂದ್ ಜಾಗದಲ್ಲಿ ಸಾಯಿರಪ್ಪ. ನೀವು ಫಸ್ಟ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನಾನು, ನೀನು ಯಾವ ಕ್ಷೇತ್ರ ಅಂತ. ಸರ್ ಕೆಮ್ಮಣ್ಣ್ ವಂಶದ ಮಹದೇವಪುರ ಕ್ಷೇತ್ರನೇ, ಆದ್ರೆ ಗ್ರಾಮಾಂತರ ಇಲ್ಲ. ಇವ್ನ ಫೋಟೋಗಳು ಬಂತಲ್ಲ ಇವಾಗ, ಇವ್ನು ಯಾರಂತ. ಹೌದು ನಿಜ. ಸೊ ಅವ್ರ ಫೋಟೋಗಳನ್ನು ಕೂಡ ತೋರಿಸೋ ಪ್ರಯತ್ನವನ್ನ ಮಾಡ್ತೀವಿ. ಮಾಡಿ ಫೋಟೋಗಳು ಹಾಕ್ಸಿ, ವಿಜುವಲ್ ಮಾಡಿಯಪ್ಪ ಫೋಟೋಗಳೆಲ್ಲ. ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಫೋಟೋ, ಮಾಜಿ ಗೂಂಡಾ ಅಂತ ಹೇಳೋಣ, ಮಾಜಿ ಗೂಂಡಾ ಅವರ ತಮ್ಮ, ಅದೇ ನಾನಾ ಸೋದರ.
ಯಾವ ದಿಮಾಕ್ ಇವರಿಗೆಲ್ಲ ಅಣ್ಣನ ನೋಡಿ ಅಂತಾನೆ. ರಾಮಚಂದ್ರ ಅಲಿಯಾಸ್ ಯೇಸು. ಇಲ್ಲ ಯಾವ ಧೈರ್ಯನ ಇವರಿಗೆ? ಏನ್ ಧೈರ್ಯ? ನಮ್ಮ ಅಣ್ಣ ಚೇರ್ಮನ್ ಅಂತ. ನೀನೇನು ಇಂಡಿಯಾಗೆ ಚೇರ್ಮನ್ ಅಲ್ಲಪ್ಪ, ನೀನ್ ಜನರ ಹತ್ರ ಭಿಕ್ಷೆ ಬೇಡಿ ಓಟ್ ಹಾಕೊಂಡು ಚೇರ್ಮನ್ ಆಗಿರೋನು. ನೀನೇನು ಎಜುಕೇಟೆಡ್ ಆಗಿ ಯಾವುದೋ ಸರ್ಟಿಫಿಕೇಟ್ ತಗೊಂಡ್ ಬಂದಿಲ್ಲ ನೀನು. ಹೌದು 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 ಎಸ್ ಸರ್. ಪತ್ರಕರ್ತರನ್ನ ರಕ್ಷಣೆ ಮಾಡೋಂಥ ಪ್ರಯತ್ನವನ್ನು ಎಲ್ಲ ಸಮಾಜ ಮಾಡುತ್ತೆ, ಗೌರವಿಸುತ್ತೆ. ಆದರೆ ಪತ್ರಕರ್ತರು ಯಾವತ್ತೂ ನಿಮಗೆ ಬಂದು ಹಲ್ಲೆ ಮಾಡೋದು, ದುಡ್ಡು ಕೇಳೋದು, ಪೀಕೋದೆಲ್ಲ ಮಾಡಲ್ಲ. ಅವ್ರ ಕೆಲಸ ಏನು ಪಾಪ, ಬರ್ತಾರೆ, ಒಂದಷ್ಟು ವೀಡಿಯೋಸ್ ತಗೊಳ್ತಾರೆ, ಫೋಟೋಸ್ ತಗೊಳ್ತಾರೆ, ಏನಿದೆ ಮಾಹಿತಿ ಕೇಳ್ತಾರೆ. ನೀವು ಅವ್ರ ಐ ಡಿ ಕಾರ್ಡ್ ತೋರಿಸಿದಾಗ ಐ ಡಿ ಕಾರ್ಡ್ ನೋಡಿ ಸರಿಯಾಗಿದೆಯಾ, ನಿಮ್ಗೆ ಇನ್ನೂ ಡೌಟ್ ಇದೆಯಾ ಗೂಗಲಲ್ಲಿ ಹೊಡೀರಿ, ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಫೇಸ್ಬುಕ್ಕಲ್ಲಿ ಚೆಕ್ ಮಾಡಿ, ಸೊ ಎಲ್ಲ ಸೋಷಿಯಲಲ್ಲಿ ಚೆಕ್ ಮಾಡಿ ಓ ಇದೆಯಾ, ಇದು ಕೆಲಸ ಮಾಡ್ತಾ ಇದೆಯಾ, ಇದು ಅಧಿಕೃತವಾದ ಒಂದು ಚಾನಲ್ಲ ಅಂತ ನಿಮ್ಗೆ ಅನ್ನಿಸ್ದಾಗ ನೀವು ದಯವಿಟ್ಟು ಮಾಹಿತಿ ಕೊಡಿ. ಯಾಕೆ ಬೇಡ ಅಂತಾರೆ? ನೀವೆಲ್ಲ ಇವತ್ತು ಟೆಕ್ನಾಲಜಿ ಕೈಯಲ್ಲಿ ಎಲ್ಲರ ಮೊಬೈಲಲ್ಲೂ ಸ್ಮಾರ್ಟ್ ಫೋನ್ಸ್ ಇದೆ, ಸೊ ಎಲ್ಲರ ಹತ್ರನೂ ಕೂಡ ಎಲ್ಲ ವಿಚಾರಗಳಿದೆ. ಅದು ಬಿಟ್ಟು ನೀವು ದೊಣ್ಣೆ ಹಿಡ್ಕೊಂಡು ಹೊಡಿಯೋದು, ಊರ್ನವರೆಲ್ಲ ಕರ್ಸ್ಕೊಂಡು ಗುಂಪು ಕಾಣಿಕೆ ಮಾಡ್ಕೊಳ್ಳೋದು, ಅವ್ರನ್ನ ಹಿಡ್ದು ಲಾಕಪ್ ಮಾಡ್ತೀವಿ. ಆ ಕೆಲವು ಊರುಗಳಲ್ಲಿನ ಈ ಕೋಟ್ರಿಗೆ ಎಂಜಿಲ್ ಕಾಸಿಗೆ ಕೆಲಸ ಮಾಡೋದು ಗುಂಡಾಳಿದ್ರು. ಫಸ್ಟ್ ಇವ್ರನ್ನ ಲಾಠಿ ಚಾರ್ಜ್ ಮಾಡಿಸ್ಕೊಳ್ಳೋಣ. ಎಲ್ಲರೂ ಬರಲ್ಲ, ಎಲ್ರು ಅಲ್ಲಣ್ಣ, ಸೋಕಾಳ್ 4 ಜನ ಅದೇ ಎಂಜಲ್ ತಿಂದಿರ್ತಾರ. ಈಗ ಯಾರೋ ಒಂದ್ 5 ಜನ ಬಂದ್ರಲ್ಲ, ಹೌದು, ಯಾವ್ದೋ ಕೋಟ್ರೆ ಸೇಲ್ ಮಾಡವ್ರೆ. ದಯವಿಟ್ಟು ಹೇಳ್ತೀನಿ, ಒಂದು ಹೊಸ ಟೆಕ್ನಾಲಜಿ ಅಂತ ಇದು. ಮತ್ತೆ ನಮಗೆ ಅದಕ್ಕೆ ಹೇಳ್ತಾರೆ, ಫೋನ್ ಮಾಡಿ, ಸರ್ ನೋಡಿ ಸರ್ ಎಲ್ಲ ನಮ್ಮವ್ರೆ ಗೊತ್ತಿಲ್ಲ. ಇವ್ರಿಗೆಲ್ಲ ಏನ್ ಮಾಡ್ಬೇಕದನ್ನ ಖಾಲಿ ಬಾಟ್ಲಲ್ಲಿ ಏನು ಒಂದು ಕೋಟ್ರೆಗಣ ಒಬ್ಬನ ಮೇಲೆ ದೌರ್ಜನ್ಯ ಮಾಡಕ್ ಬರೋದು ಇವರು. ನಿಜ ಸರ್, ಭಾಳ ಬೇಸರ ಆಗುತ್ತೆ, ಭಾಳ ಬೇಜಾರಾಗುತ್ತೆ. ಯಾಕಂದರೆ ನೋಡಿ, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಎಚ್ಚೆತ್ಕೋಬೇಕಾಗಿರೋದಿದೆ. ಇದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ, ಇಂಥ ಒಂದು ಕೃತ್ಯಗಳಿಂದ ದೂರ ಇರಿ, ಇಂಥ ಕೆಲಸಗಳನ್ನ ಮಾಡಬಾರ್ದು ಅನ್ನೋದಕ್ಕೆ ನಾವು ಈ ಒಂದು ಸುದ್ದಿನ ಪ್ರಸಾರ ಮಾಡ್ತಾ ಇರ್ತದೆ. ಬಿಟ್ಟರೆ ನಿಮ್ಗಳ ಮೇಲೆ ನಮ್ಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಈಗ ನಮಗೇನು ಗೊತ್ತಲ್ಲ ಇರೋದು ಸರ್, ನಮ್ಗೆ ಮಾಹಿತಿನೇ ಇಲ್ಲ. ಈಗ ನಿಮ್ಮ ಊರವ್ರೆ ತಾನೇ ಕಂಪ್ಲೇಂಟ್ ಮಾಡಿರೋದು. ಹೌದು ಹೌದು, ನಾವು 100% ಬಡವರ ಧ್ವನಿಯಾಗಿ ನಾವು ಇರ್ತೀವಿ ಅಂತ ನಾವು ಸುಮ್ಮನೆ ಗಾಲಿ ಮಾತಲ್ಲಿ ಹೇಳಲ್ಲ. ನಾವು ನಮಗೆ ಕಾಲ್ ಬಂತಂದ್ರೆ ನಾವು ಯಾರೇ ಇರಲಿ, ಎಂಥವನೇ ಇರಲಿ, ಅದು ಎಂಥ ಜಾಗ ಇರಲಿ, ನಾವು ಬಂದೇ ಬರ್ತೀವಿ ಅಂತ ಹೇಳಿರ್ತಾನೆ. ನಾವು ಹೌದು ಹೌದು ಬಂದಿದ್ದೀವಿ, ಇವತ್ತು ಕಾಲ್ ಬಂತು, ಹೋಗಿದ್ದೀವಿ. ನಿಜ ನೋಡಿ, ಪತ್ರಕರ್ತರ ಕರ್ತವ್ಯ ಅಷ್ಟೇ. ಕರೆ ಬಂದ ತಕ್ಷಣ ಆತ ಹೋಗ್ತಾ ಇರ್ತಾನೆ. ನಾನು ಮಳೆ ಬರಲಿ, ಬಿಸಿಲಿರಲಿ, ಚಳಿ ಇದೆ, ಯಾರೋ ಹೊಡಿಯಂತ ಕೆಲಸ ಇವ್ರಿಗೆ ಯಾರನ್ನ ಒಂದು ಅಧಿಕಾರ ಕೊಟ್ಟಿದ್ದು ನೋಡಿ ಸರ್, ತಗೊಳ್ತಾರೆ, ದೂರ ಕೊಡೋದು, ಕಂಪ್ಲೇಂಟ್ ಮಾಡಬೇಕಿತ್ತು. ಸರ್ ಈ ತರ ಯಾರೋ ಬಂದಿದ್ದಾರೆ, ಕಂಪ್ಲೇಂಟ್ ಮಾಡಬೇಕಿತ್ತು ನಮ್ಮ ಮೇಲೆ. ಹೌದು ಹೌದು, ಭಯ ಇದ್ದಿದ್ರೆ ನೀವು ದೂರ ಕೊಡ್ತಾ ಇದ್ರಿ. ಈಗ ಹೊಡಿಯಂತ ಕೆಲಸಗಳು 5-6 ಜನ ಸೇರ್ಕೊಂಡು ಇಬ್ಬರು ಹೊಡಿಯಂತ ಕೆಲಸ ಏನು ಇವ್ರಿಗೆ? ನಿಜ ಸರ್, ನಿಜ. ಇವ್ರಿಗೆ ಯಾರು ಯಾಕೆ ಕೊಟ್ಟಿದ್ದು? ಎಸ್, ಅದು ನಮ್ಮವ್ರು ಹೇಳ್ತಾರಂತ, ಅಣ್ಣ ಇರೋಣ ನಾವು ಹೋಗ್ತೀವಿ ಅಂದ್ರೆ, ಲೈ ನೀವು ಯಾಣದು ಏನು ಚಾನಲ್, ಏನು ದೊಡ್ಡ ಇವನ ನೀವು ಚಾನಲ್, ಹಂಗೆ ಹಿಂಗಂತ ಬೈದಿದಾರಣ್ಣ. ಬೈದು ಪಾಪ ಇಲ್ಲಿ ಹಾಕಿದ್ದಾರೆ, ರೇಟ್ ಸರಿಯಾಗತ್ತ ನನಗೆ. ಬಹಳ ನೋವಾಗುತ್ತೆ. ಈ ಬಗ್ಗೆ ಇನ್ನೂ ಅಷ್ಟು ವಿಡಿಯೋಸ್ಗಳಿದ್ರೆ, ಫೋಟೋಸ್ ಇದ್ರೆ ನೋಡೋಣ. ಮತ್ತು ಯಾವ್ದಾನ ಕರೆಗಳು ಬಂದರೂ ಕೂಡ ಸ್ವೀಕಾರ ಮಾಡೋಣ. ಇದ್ರ ಬಗ್ಗೆ ಕರೆ ಯಾರಾದರೂ ಮಾಡ್ತಿದ್ರು ದಯವಿಟ್ಟು ಫೋನ್ಸ್ ಕೊಡಿ, ಫೋನ್ಸ್ ತೊಗೊಳ್ಳೋಣ. ಫೋನೋ ಕಾಲ್ಸ್ ಯಾರನ್ನ ಕೊಟ್ಟರು ತಗೊಂಡು ಆ ಬಗ್ಗೆ ಮಾಹಿತಿ ನೀಡೋಣ ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ದೃಶ್ಯದಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಹೋರಾಟಗಾರರ ಅವರೆಲ್ಲ ಬಂದು ಏನಕ್ಕೆ ಬಂತಲ್ಲಿ ಅವರು ಒಂದು ಸಮಸ್ಯೆನ ತಿಳಿ ಮಾಡೋಂಥ ಪ್ರಯತ್ನ ಮಾಡಿದ್ರು. ಅವರು ಕೂಡ ಪೊಲೀಸ್ನವ್ರನ್ನ ಕರೆಸ್ತೀವಿ ಅಂತೇಳಿ ಫೋನ್ ಮಾಡ್ತಾರೆ. ಆದರೆ ಅಲ್ಲಿ ನಮ್ಮ ಪತ್ರಕರ್ತ ತಲೆ ಚಕ್ಕರ್ ಅಂತೇಳಿ ಇದು ಮಾಡ್ತಾ ಇದ್ದ ಅಂತೇಳಿ ಆತನ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಂಥ ಪ್ರಯತ್ನ ಮಾಡಿ ಬಂದುಬಿಟ್ವಿ. ಸೊ ಹಾಗಾಗಿ ಇವಾಗ ನಮ್ಮ ಪತ್ರಕರ್ತ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಸೊ MLC ನಂತರ ಉಳಿದಂಥ ಬೇರೆ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಸೊ ನೋಡಿ, ಇದು ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಮತ್ತು ನಮ್ಮ ಹತ್ರ ಮಾತಾಡ್ತಾರೆ, ಮತ್ತು ನಮ್ಮನ್ನು ಇಟ್ಕೊಂಡು ನೀವು ಹಂಗೆ ನೀವು ಹಿಂಗೆ ಅಂತ ನಮಗೆ ಹೇಳ್ತೀರಾ. ಈಗ ನಾವು ನಿಮಗೆ ನೇರವಾಗಿ ಕೇಳ್ತಾ ಇದ್ದೀವಿ, ನಾವು ಪತ್ರಕರ್ತರಾಗಿ ಒಂದು ಸುದ್ದಿ ಮಾಡೋಕ್ಕೆ ಬಂದಿದ್ದೆ ತಪ್ಪೇನ್ರಿ? ಬಂದಿದ್ದೋ ಸುದ್ದಿನೇ ಮಾಡಬಾರ್ದು, ಕಾನೂನು ಇದೆಯಾ? ಮಾಡಬಾರ್ದಂತ ಎಲ್ಲಿದೆ ನಿಮ್ಗೆ ಹೇಳಿ. ನೀವೇನಾದರೂ ಆಕಾಶದ ಗೋಡೆ ಹಾಕೊಂಡಿದ್ದೀರಾ? ಆಕಾಶ ಎತ್ತರಕ್ಕೆ ಗೋಡೆ ಹಾಕೊಂಡಿದ್ದೀರನ್ರಿ ನೀವು? ಮೀಡಿಯಾ ಇರೋದೇ ಅಕ್ರಮ ಮಾಡೋದನ್ನ ಹಿಡಿಯೋದಕ್ಕೆ ಮೀಡಿಯಾ. ಹೌದು ಸರ್, ನೀವು ಒಳ್ಳೇದು ಮಾಡಿ, ಒಳ್ಳೇದು ತೋರಿಸ್ತೀವಿ. ನಾವೇನು ಬರೀ ಇದನ್ನೇ ಹೇಳ್ತಲ್ಲ, ನಾವು ಯಾವಾಗ ಹೇಳಿದಿರಿ? ಹೌದು, ಇದೇ ನಿಮ್ಮ ಗ್ರಾಮದಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದಾಗ ನಾವು ಅದನ್ನು ಪ್ರಸಾರ ಮಾಡಿದ್ದೀವಿ, ತೋರಿಸಿದ್ದೀವಿ. ಅಭಿವೃದ್ಧಿ ಕೆಲಸಗಳದ್ದು, ಪೂಜೆಗಳದ್ದು ಎಲ್ಲ ನಾವು ತೋರಿಸಿದ್ದೀವಿ, ಕಾಮಗಾರಿಗಳದೆಲ್ಲ ತೋರಿಸಿದ್ದೀವಿ. ಮತ್ತು ಅಲ್ಲಿ ಏನೋ ಒಂದು ದೇವಸ್ಥಾನಗಳು ಇನಾಗ್ರೇಷನ್ ಆದಾಗಲೂ ಕೂಡ ಅವನ ಒಂದು ಸುದ್ದಿ ವಿಸ್ತಾರ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಅಷ್ಟೇ ಅಲ್ಲ ನೋಡಿ, ಆ ಟ್ಯಾಂಕರ್ಗಳು ಲೈನಾಗಿ ಹೆಂಗೆ ನಿಲ್ಲಿಸ್ಕೊಂಡಿದ್ದೀರಾ ನೀವು? ಟ್ಯಾಂಕರಲ್ಲಿ ನೀರು ಮಾಫಿಯಾ ಮಾಡ್ತಾ ಇದ್ದೀರಾ. ಬೋರ್ನಲ್ಲಿ ತೆಗೆದು ನೀರು ಯಾರು ಕೊಡ್ತಾರೆ ಪರ್ಮಿಷನ್? ಇವರಿಗೆಲ್ಲ ಯಾರು ಕೊಡ್ತಾರೆ? ಅದು ಮಾರಾಟ, ಕಮರ್ಷಿಯಲ್ ಪರ್ಪಸ್ಗೆ.
ಇವತ್ತು ಮನೆಗೆ ಒಂದು ಬೋರ್ ಹಾಕಬೇಕಂತ ಕಷ್ಟ ಐತೆ. ನೀವು ಮಾರಾಟ ಮಾಡಕ್ಕೆ ಈಗ ರಾಜವರ್ಷಕ್ಕೆ ಮಾರಾಟ ಮಾಡಕ್ಕೆ ಬೋರ್ಗಳು 10-15 ಬೋರ್ ಕೋರಿತೀರಾ? ಯಾರು ಕೊಡ್ತಾರೆ? ಮಣ್ಣು ಮಾಫಿಯಾ, ಮಣ್ಣು ಎಲ್ಲೋ ಬಿಲ್ಡಿಂಗ್ಗಳು ಎಲ್ಲೋ ಹೊಡೆದಿರ್ತಕ್ಕಂಥ ಬಿಲ್ಡಿಂಗ್ ಧೂಳು, ಆ ಒಂದು ಕಸದ ತ್ಯಾಜ್ಯವನ್ನು ತಂದು ನೀವು ಇಲ್ಲಿ ಸುರಿತೀರಾ? ಯಾರು ಅನುಮತಿ ಕೊಟ್ಟರು ಅಲ್ಲಿ ಕಸಕ್ಕೆ? ಕೆರೆ ಪಕ್ಕದಲ್ಲಿ ಕೆರೆ ಅಂದರೆ ನಿಮ್ಗೆ ಗೊತ್ತಾ? ಕೆರೆ ಅಂದರೆ ಒಂದು ನಮ್ಮ ತಾಯಿ ತಂಗಿ ಅವಳು. ಆ ಕೆರೆನ ನಂಬ್ಕೊಂಡು ಅಲ್ಲಿನ ಜೀವಚರಗಳು ವಾಸ ಮಾಡ್ತವೆ. ಆ ಕೆರೆನ ನಂಬ್ಕೊಂಡು ಅಕ್ಕಪಕ್ಕದಲ್ಲಿ ಗಿಡ ಮರಗಳು ನಂಬ್ಕೊಂಡು ಬದುಕ್ತಾ ಇರ್ತವೆ. ಆ ಕೆರೆ ಇದ್ದರೆ ಸುತ್ತಮುತ್ತಲಿನ ವಾತಾವರಣ ತಂಪಾಗಿರುತ್ತೆ. ಈ ಕೆರೆ ಅಂದರೆ ನಿಮ್ಗೆ ಏನ್ರಿ ಗೊತ್ತು? ಭೂಮಿಯ ಉಷ್ಣತೆ ತೇವಾಂಶವನ್ನು ಹಿಡಿದಿಟ್ಕೊಂಡು ಮಳೆ ನೀರನ್ನೆಲ್ಲ ಹಿಂಗಿಸಿ ಭೂಮಿ ತಾಯಿ ನೀರನ್ನಿಟ್ಟು ಮತ್ತೆ ಮಳೆ ಬರೆಸ್ತಾಳೆ, ನಮ್ಗೆ ಕುಡಿಯೋಕ್ಕೆ ನೀರು ಕೊಡ್ತಾಳೆ. ಕೆರೆ ನಿಮಗೆ ಒಂದು ಕೆರೆ ಇರ್ಬೋದು ಅಷ್ಟೇ. ಇಷ್ಟೇ ಅಲ್ಲ ಸರ್, ಅಲ್ಲಿನ ಗಿಡ ಮರಗಳು ನೋಡ್ಬೇಕು ಸರ್. ನೀರಲ್ಲಿ ನೊರೆ ಬರ್ತಾ ಇದೆ, ಪೂರ್ತಿ ನೊರೆ, ಇಷ್ಟಿಷ್ಟುದ್ದ ನೊರೆ ಬರ್ತಾ ಇದೆ, ಕಲುಷಿತ ಆಗೋಗಿದೆ. ಮತ್ತು ಅಲ್ಲಿ ಇನ್ನೂ ಬೇರೆ ಅಕ್ರಮ ಚಟುವಟಿಕೆಗಳು ಬೇರೆ ನಡೀತಾ ಇದೆಯಾ ಅಂತ ಒಂದು ಅನುಮಾನ. ಅದನ್ನೇ ಕೇಳ್ತಾರೆ, ಅದನ್ನು ಆ ಸ್ಥಳನ ಫುಲ್ ತನಿಖೆ ಮಾಡೋದಂಗೆ ಬಿಡಬಾರ್ದು. ಎಸ್ ಸರ್, ನಿಜ. ಇದನ್ನು ಒಂದು ಗುಪ್ತಾಚಾರ್ಯಕ್ಕೆ ಕೊಡಬೇಕು. ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಪಂಚಾಯತಿ ಅವ್ರು ಏನು ಮಾಡ್ತಾಯಿದ್ದಾರೆ ಸರ್? ಪಂಚಾಯತಿಯಲ್ಲಿ 3 ಜನ ಅಧಿಕಾರಿಗಳು, ಎಸ್ಪೆಷಲಿ ಅವ್ರ ಕೆಳಗೆ ಇನ್ನೊಂದಷ್ಟು ಕೆಳವರ್ಗದಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು, ಮತ್ತು ಇ ಒ ಇರ್ತಾರೆ, ಗ್ರಾಮ ಪಂಚಾಯತಿಯ ಎಲ್ಲ ಅಧಿಕಾರಿಗಳು, ಮತ್ತು ಮಂತ್ರಿಗಳು ಎಲ್ಲರೂ ಇರ್ತಾರೆ. ಈ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಇವರು? ಏನು ಕಾನೂನು ಕ್ರಮ ಕೈಗೊಳ್ತಾ ಇದ್ದಾರೆ ಇವರು? ಅದೇ ನಾವು ಡೈಲಿ ಮಾತಾಡ್ತೀವಲ್ಲ, ಬ್ರೀಡ್ ಕೇಸ್ ಮಾಡೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲಿ ಈಗ ಲ್ಯಾಂಡ್ ಡೆವಲಪ್ ತುಂಬ ಚೆನ್ನಾಗೈತೆ. ಎಸ್ ಸರ್, ಎಸ್ ಸರ್, ಎಸ್. ಲ್ಯಾಂಡ್ ಡೆವಲಪ್ ತುಂಬ ಚೆನ್ನಾಗೈತೆ. ಯಾಕಂದರೆ ನಮ್ಮ BBMP ಲಿಮಿಟಲ್ಲಿ ಎಲ್ಲ ಇವಾಗ ಲ್ಯಾಂಡ್ಗಳು ಖಾಲಿ. ಇವಾಗ ಅಲ್ಲೇ ನ್ಯೂ ಡೆವಲಪ್ಡ್ ಅದಲ್ಲ. ಸೊ ಇವರು ತುಂಬ ಬ್ಯುಸಿ ಇರ್ತಾರೆ. ಎಸ್ ವೀಕ್ಷಕರೇ, ಇಷ್ಟೊತ್ತು ತಾವು ಇಂತಹ ಒಂದು ಅಕ್ರಮದ ಏನು ನೀವು ನೋಡ್ತಾ ಇದ್ದೀರಿ, ಅಕ್ರಮಗಳು ನಡೆದಂಥ ಒಂದು ವಿಚಾರಗಳು. ಮತ್ತೆ ನಾವು ಅಲ್ಲಿ ಹೋಗಿ ಒಂದು ಲೈವ್ನು ಮಾಡೋಣ. ಅಲ್ಲಿ ಅದೇ ಜಾಗದಲ್ಲಿ ನಿಂತ್ಕೊಂಡು ಲೈವೇ ಸರ್. ಈಗ ಇಲ್ಲಿ ನಾವು ಈ ಥರ ಹೆಂಗೆ ಮಾಡ್ತಾ ಇದೀವೋ ಅದೇ ಥರ ಲೈವ್ ಅಲ್ಲಿಂದ ಓಡಿಸ್ಬೇಕು. ಈಗ ನಾಳೆ ಕೂಡ ಈ ಬಗ್ಗೆ ಇನ್ನೂ ಮುಂದುವರೆದ ಸ್ಟೋರಿಗಳನ್ನು ಕೂಡ ಮಾಡೋಂಥದ್ದಿದೆ. ಅಣ್ಣ, ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಇದನ್ನೆಲ್ಲ ಪೊಲೀಸ್ ಸಾಮ್ರಾಜ್ಯನ ಏನೋ ಅಕ್ರಮವಾಗಿ ನಡೀತಾ ಇರುವಂಥದ್ದು. ನಾನು ಒಳ್ಳೆ ವಿಚಾರನಲ್ಲ, ಈ ಸಾಮ್ರಾಜ್ಯನ ಟೋಟಲ್ ಮುಗಿಸ್ಬೇಕು. ಅವಾಗ ದಂಗ ನಾವಂತೂ ನಿದ್ದೆ ಮಾಡಬಾರ್ದು. ಎಸ್ ಸರ್, ನೀವು ನೋಡ್ತಾ ಇದ್ದೀರಾ, ದಿನದಿಂದ ದಿನಕ್ಕೆ ನಾವು ಹೊಸ ವಿಚಾರಗಳಲ್ಲೇ ನಿಮ್ಮ ಮುಂದೆ ಬಂದು ಕೂತ್ಕೊಳ್ತಾ ಇದ್ದೀವಿ. ಇವ್ರದ್ದು ಇನ್ನೂ ಲ್ಯಾಂಡ್ ಮಾಫಿಯಾ ಇದೆ ಇವ್ರದ್ದು. ಓಕೆನಾ, ಅದನ್ನೆಲ್ಲ ಎತ್ಕೊಳ್ಳೋಣ. ಎಸ್ ಸರ್. ಇಷ್ಟರಲ್ಲಿ ಎಷ್ಟೋ ಜನ, ಒಂದು 5-6 ಜನ ಬ್ರದರ್ ಅವ್ರದ್ದು ಇದು ಮಾತ್ರ ಅಲ್ಲ ಇರೋದು, ಇವರು ಭೂಗಾಳರು ಅಂತ ಹೇಳಿದ್ದಾರೆ. ಅದನ್ನು ಪಾರ್ಟ್ 2 ಬಿಡೋಣ ಇವಾಗ. ಇವ್ರನ್ನ ಬಿಡಲೇಬಾರ್ದಾನೆ ಇವ್ರನ್ನ. ಅಣ್ಣ, ಇವರಿಂದ ಯಾರೇ ಇರಲಿ, ಎಂಥವನೇ ಇರಲಿ, ಎಂಥ ಅಧಿಕಾರಿ ಇರಲಿ, ಎಂಥ ರಾಜಕಾರಣಿ ಇರಲಿ, ಓಕೆನಾ, ಬಿಡಲ್ಲ. ಎಸ್ ವೀಕ್ಷಕರೇ, ಇಷ್ಟೊತ್ತು ಇಂಥ ವಿಚಾರಗಳನ್ನ ತಾವೆಲ್ಲ ಕೇಳಿಸ್ಕೊಂಡ್ರಿ. ಪ್ರವೀಣ್ ಸರ್ ಕೂಡ ಈ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ಹೇಳಿದ್ರು. ತಾವು ನೋಡ್ತಾ ಇರ್ತಕ್ಕಂಥ ವಿಜುವಲ್ಸ್ಗಳು, ತಾವೇನು ನೋಡ್ತಾ ಇದ್ದೀರಾ ವಿಜುವಲ್ಸು, ನೀವೇ ಒಂದು ಸಲ ಕೂಲಂಕುಷವಾಗಿ ಪರಿಶೀಲಿಸಿ, ಅಬ್ಸರ್ವ್ ಮಾಡಿ. ಒಂದೊಂದು ಚಿತ್ರದಲ್ಲಿ ಕೂಡ ಬಹಳ ಡೇಂಜರಸ್, ಸ್ಫೋಟಕವಾದಂತಹ ಒಂದು ಪ್ರಕೃತಿ ಇದೆ. ಅಲ್ಲಿ ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಆ ಭೂಮಿ ತಾಯಿಯ ಮಡಲಿಗೆ ವಿಷವನ್ನು ಹಾಕ್ತಾ ಇದ್ದಾರೆ. ಕಸ ಆಗಿರ್ಬೋದು, ಹೊಗೆ ಆಗಿರ್ಬೋದು, ಅಲ್ಲಿ ಸಂಪೂರ್ಣ ಆ ಭೂಮಿಯೇ ಕಲುಷಿತ ಮಾಡಿಬಿಟ್ಟಿದ್ದಾರೆ. ಯಾರು ಕೇಳೋರಿಲ್ಲ ಇವ್ರನ್ನ, ಯಾರಿಗೂ ಕೇರ್ ಮಾಡಲ್ಲ ಇವ್ರು. ಅಣ್ಣ, ನಾನು ಹೇಳ್ತಲ್ವಾ, ಫಸ್ಟ್ ತನಿಖೆನೇ ಅಲ್ಲಿ ಏನಾದರೂ ಊತಾಕಿದ್ದಾರೆ ಏನೋ ಸಾಯಿಸಿ ಅಂತ. ಯಾಕಂದರೆ ಮಾಧ್ಯಮದವ್ರು ಕ್ಯಾಮರಾ ಇಟ್ಕೊಂಡು ಅಲ್ಲಿ ID ಕಾರ್ಡ್ ಹಾಕ್ಕೊಂಡು ಹೋಗಿರೋ ಇವ್ರ ಮೇಲೆ ಇವರು ಇಷ್ಟೊಂದು ರೂಢಾಗಿ ಬಿಹೇವ್ ಮಾಡಿ ಅವ್ರನ್ನ ಹೊಡೆದಿದ್ದಾರೆ. ಅಂದರೆ ಈ 420ಗಲು ಇನ್ನೇನು ತೋರಿಸ್ಬೇಕು ಮಾಧ್ಯಮ, ಇನ್ನು ಪಬ್ಲಿಕ್ನೇ ಇವ್ರು ಏನು ಕಾಟಾಚಾರ ಮಾಡ್ಬೋದು, ಏನು ಕಿರುಕುಳ ಕೊಡ್ಬೋದು ಇವರು. ಎಸ್ ಸರ್, ನೋಡಿ ಮಾಧ್ಯಮದವರು ಅಣ್ಣ, ಗೇಟ್ ಹೊರಗಡೆ ಹೋಗಿರೋರ್ನ ಬಂದಿದ್ದಾರೆ ಅಂತ ಫಸ್ಟ್ ತನಿಖೆ ಮಾಡ್ಬೇಕು ನಾವು. ಹೌದೌದು, ಫಸ್ಟು ಅವ್ರದ್ದು ಎಷ್ಟು ಜಾಗದ ಫುಲ್ ತನಿಖೆ ಮಾಡಬೇಕು. ಎಷ್ಟು ಇವರು ಮರ್ಡರ್ ಮಾಡಿದ್ದಾರೆ ಆಗಿರ್ತದನ್ನ ಚೆಕ್ ಮಾಡಬೇಕು. ಮಾಡಿದ್ದಾರೆ ಅಷ್ಟೇ, ಓಕೆನಾ, ಮಾಡಿದ್ದಾರೆ ನಾನು ಹೇಳ್ತಾ ಇಲ್ಲ, ತನಿಖೆ ಮಾಡಬೇಕು. ನಾನು ಡೌಟ್ ಐತೆ. ಇವಾಗ ಮಾಧ್ಯಮದ ಮೇಲೆ ಕೈ ಮಾಡಬೇಕಂದ್ರೆ ಒಂದು ಧೈರ್ಯ ಬೇಕು. ಕ್ಲಿಯರ್ ಹ್ಯಾಂಡ್ ಇರೋನು ಯಾರಿಗೆ ಎದುರಲ್ಲಣ್ಣ, ಯಾರು ದೊಡ್ಡವರಲ್ಲ, ಓಕೆನಾ. ಯಾವ ಧೈರ್ಯ ಯಾವುದು? ಕಾಣದ ಕೈ ಯಾವುದು? ಕಾಣದ ಕೈ ಇದೆ, ಎಲ್ಲ ಬರ್ತದೆ. ಕಾಣದ ಕೈಗೆಲ್ಲ ಬರ್ತದೆ. ಕಾಣದ ಕೈ ಮಾತ್ರ ಅಲ್ಲ, ಕಾಣದ ಮುಖಗಳು ಬರ್ತವೆ. ಹೌದೌದು ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಹಾವಲಲ್ಲಿ ಪೊಲೀಸ್ ಠಾಣೆಗೆ ನಾನು ನೇರ ಎಚ್ಚರಿಕೆ ಕೊಡ್ತೀನಿ. PTV ನ್ಯೂಸ್ ಕನ್ನಡದ ವತಿಯಿಂದ 100% ಈ ಗೂಂಡಾಗಲಿ ಏನಿದೆಯೋ ನೀವೇ ಅರೆಸ್ಟ್ ಮಾಡಿದ್ರೆ ನಾವು ತುಂಬ ಸಂತೋಷ ಪಡ್ತೀವಿ. ಏನೋ ಆ ಕಾನೂನು ಕರೆಕ್ಟಾಗಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಪೊಲೀಸವರು ಕೆಲಸ ಮಾಡ್ತಾ ಇದ್ದಾರೆ, ಓಕೆನಾ.
ಇವರಿಗೆ ನಾವು ಕರೆಕ್ಟ್ ದೂರು ಕೊಟ್ಟರೆ ಕರೆಕ್ಟಾಗಿ ಇವ್ರು ಅರೆಸ್ಟ್ ಮಾಡ್ತಾರೆ ಅಂತ ನಾವು ನಮ್ಮ ಚಾನಲ್ ಮುಖಾಂತರ ನಾವು ಇವರಿಗೆ ಅದನ್ನೆಲ್ಲ ತಿಳಿಸ್ತೀವಿ. ಇವ್ರು ಏನಾದರೂ ಇಲ್ಲ ನನಗೇನೋ ಬಂದ್ಬಿಡ್ತು ನಾನು ಬಿಟ್ಬಿಟ್ಟಿದ್ದೀನಿ ಅಂದರೆ ಅವ್ರದ್ದು ಒಂದೇ ಒಂದು ಬಿಡಲ್ಲ. ಎಸ್ ವೀಕ್ಷಕರೇ, ಇಷ್ಟೊತ್ತು ಪ್ರವೀಣ್ ಸರ್ ಇಂಥ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇವತ್ತು ನಮ್ಮ ಪತ್ರಕರ್ತರ ಮೇಲೆ ಆದಂಥ ಅಲ್ಲೇ ಇನ್ನೂ ಯಾರು ಪತ್ರಕರ್ತರಿಗೆ ಹಾಕಬಾರ್ದು ಅಂದರೆ ನಾವು ಪತ್ರಕರ್ತರಿಗಲ್ಲ ಯಾರಿಗೂ ಹಾಕ್ಬಾರ್ದು ಈ ಥರ. ಎಸ್ ಅದೇ ಸರ್, ಯಾರಿಗೂ ಆಗಬಾರ್ದು ಅಂದರೆ ತಾವು ಕೂಡ ಕಾನೂನು ಹೋರಾಟಗಳಲ್ಲಿ ಬದ್ಧವಾಗಿರಿ. ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮನ ಮುಗಿಸೋ ಹಂತಕ್ಕೆ ಬಂದ್ವಿ. ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು ಯಾಕೆ ಕಾರ್ಯಕ್ರಮನ ತಡವಾಗಿ ಪ್ರಾರಂಭ ಮಾಡಿದ್ರು ಮತ್ತು ಯಾಕೆ ಕಾರ್ಯಕ್ರಮದಲ್ಲಿ ವರದಿಗಾರರ ಹೆಸರು ಯಾಕೆ ಹೇಳಿಲ್ಲ ಅವ್ರದ್ದು ಅಂತ ಹೇಳಿದ್ರೆ ಅವರ ಒಂದು ಸುರಕ್ಷತೆಗೋಸ್ಕರ ಅವ್ರ ಹೆಸರನ್ನು ಹೇಳಲಿಲ್ಲ. ಅವರೇ ನಾಳೆ ಮಾತಾಡ್ತಾರೆ. ಅವರೇ ಕೂಡ ಅವರೇ ನೇರವಾಗಿ ನಮ್ಮ ಜೊತೆ ಲೈವಲ್ಲಿ ಕೂತ್ಕೊಳ್ತಾರೆ. ಅವ್ರ ಬಾಯಲ್ಲೇ ಕೇಳೋಣ ಹೇಗಿತ್ತು ಫೀಲ್ಡು, ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಿದ್ರು, ಯಾವೆಲ್ಲ ಸಮಸ್ಯೆಗಳಾಗಿ ಅವ್ರು ಹಾಸ್ಪಿಟಲ್ ಇದ್ದಾರೆ, ಇಲ್ಲಾಂದ್ರೆ ಫೋನ್ ಮೂಲಕ ತಗೋಬೋದಿತ್ತು, ಮಾತಾಡಬಹುದಾಗಿತ್ತು. ಹಾಗಾಗಿ ಅವರು ತುಂಬಾ ಸುಸ್ತಾಗಿದ್ದಾರೆ. ಎಲ್ಲ ಕಾನೂನು ಹೋರಾಟಗಳ ನಂತರ ಖಂಡಿತವಾಗ್ಲೂ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ಇನ್ನೂ ಒಂದಷ್ಟು ವಿಚಾರಗಳನ್ನ ಬಯಲು ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಮಧು ಪ್ಲೀಸ್ ದಯವಿಟ್ಟು ಸರ್, ಮಧು ಸಾಹೇಬ್ರೆ ದಯವಿಟ್ಟು ತಾವು ಹಾಗೆ ನಿಮ್ಮ ಬ್ರದರ್ಸ್ ಇನ್ನೂ ಭಾಳಷ್ಟು ವಿಚಾರಗಳೇನೋ ಸಾರು ತನಿಖೆ ಮಾಡಿದ್ದಾರೆ. ಡೈಲಿ ಇವ್ರದ್ದು ಸಿನಿಮಾ ಓಡಿಸೋದೇ ಇವ್ರದ್ದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಕ್ಕೆ. ತಾವು ಕೂಡ PTV ನ್ಯೂಸ್ ಕನ್ನಡ ನೋಡ್ತಾರೆ. ಎಂದಿನಂತೆ ನೀವು ಕೂಡ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ನೋಡ್ತಾ ಇರಿ. ಮತ್ತು ತಾವೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಸರ್ ದಯವಿಟ್ಟು ನೋಡಿ, ಇಂಥ ಸಮಸ್ಯೆಗಳನ್ನ ತಾವು ಏನು ಈ ಥರ ಸರ್ಕಾರಗಳ ಅಧಿಕಾರಿಗಳು ನೋಡ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡು ಕೂತ್ಕೊಬೇಡಿ, ನಿದ್ದೆ ಮಾಡಬೇಡಿ, ಎದ್ದೇಳಿ ಸರ್, ಸಾಕು ನಿದ್ದೆ ಮಾಡಿದ್ದು. ಒಂದು 4 ಕೆಲಸನಾದರೂ ಮಾಡಿ, ಜನ ಒಪ್ಕೊಳ್ಳೋಂಗೆ ಪ್ರಕೃತಿಗಾದರೂ ಒಂದು ಸ್ವಲ್ಪ ಒಂದಿಷ್ಟು ಸೇವೆ ಆದರೂ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸಿ ನಾನು ಮಂಜುನಾಥ್, ನನ್ನೊಂದಿಗೆ ಪ್ರವೀಣ್ ಸರ್. ಧನ್ಯವಾದಗಳು. ನಮಸ್ಕಾರ. ಜೈ ಕನ್ನಡ, ಕನ್ನಡ ಮಾತೆ.